ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಕಿಚ್ಚ ಸುದೀಪ್ ಅಂದ ನಮಸ್ತೆ, ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ಇನ್ನು ಫಿನಾಲೆಗೆ ಉಳಿದಿರೋದು ಕೆಲವು ಹೆಜ್ಜೆಗಳು ಮಾತ್ರ. ಇಲ್ಲಿಂದ ಮುಂದಕ್ಕೆ ಇಡುವಂಥ ಪ್ರತಿ ಹೆಜ್ಜೆಯಲ್ಲಿ ಸ್ಟ್ರಾಟಜಿ ಇರಬೇಕು. ಆಡೋ ಪ್ರತಿಯೊಂದು ಮಾತಿನ ಮೇಲೆ ನಿಗಾ ಇರಬೇಕು. ಈ ಟೈಮಲ್ಲಿ ಒಂದು ಚೂರು ಲೆಕ್ಕ ತಪ್ಪಿ ಮೊಲ ಥರ ನಿದ್ದೆ ಮಾಡೋ ಮನೆ ದಾರಿ ಹಿಡಿತಾರೆ. ಫೋಕಸ್ ತಪ್ಪದೆ ಗುರಿ ಕಡೆ ನಡೆಯೋರು ಆಮೆ ಥರ ಮೆತ್ತಿಗೆ ಹೆಜ್ಜೆ ಇಟ್ಟರು ಕೂಡ ಹೆಜ್ಜೆ ಇಟ್ಟು ಜಯಶೀಲರಾಗ್ತಾರೆ. ಈ ಮನೆಯಲ್ಲಿ ನಿದ್ದೆ ಮಾಡೋ ಮೊಲ ಯಾರು, ಗೆಲುವಿನ ಒಂದು ದಿಕ್ಕಿನಲ್ಲಿ ಇಡುವಂಥ ಆಮೆ ಯಾರು, ಈ 2 ವಾರಗಳಲ್ಲಿ ನೋಡೋಣ ಅಂತ ಹೇಳ್ತಾ, ಇದು ನಿವಿಯಾ ಬಾಡಿ ಮಿಲ್ ಪ್ರೆಸೆಂಟ್ಸ್ ಬಿಗ್ ಬಾಸ್ ಸೀಸನ್ 12 ಕೋ-ಪ್ರೆಸೆಂಟೆಡ್ ಬೈ ಸನ್ರಿಚ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಏಷ್ಯನ್ ಪೇಂಟ್ಸ್, ಕೋ-ಪವರ್ಡ್ ಬೈ ಅಷ್ಟು ಸೂರ್ಯ ರಿಯಾಲಿಟೀಸ್, ವಾಕ್ಮೇಟ್ ಫುಟ್ವೇರ್, ಸಂತೂರ್ ಮಾರುತಿ ಸುಜುಕಿ, ಹೆರಿಟೇಜ್ ಸಂಗೀತ ಮೊಬೈಲ್ಸ್ ಹಾಗೂ ತೇಜು ರೆಡಿ ಮಿಕ್ಸ್ ಮಸಾಲ. ಸಂಚಿಕೆ ಶುರು ಮಾಡೋಕ್ಕಿಂತ ಮುಂಚೆ ನಿನ್ನೆಯ ಸಂಚಿಕೆ ನಂತರ ಮನೇಲಿ ಏನೇನಾಯ್ತು ಅಂತ ಒಂದು ಸಲ ಕಣ್ಣಾಡ್ಸ್ಕೊಬೋಣ. ಬಿಗ್ ಬಾಸ್ ವಿಟಿ ಪ್ಲೀಸ್. ಮಧ್ಯಾಹ್ನ 2:10. ಸುದೀಪ್ ಸರ್ ಎಂತ ಸಿಚುವೇಶನ್ ತಂದಿರ್ತಾರೆ ಅಂತಂದ್ರೆ ಬ್ರೈನ್ ಊಸ್ಟ್ ಆಗೋಗುತ್ತೆ ಯೋಚನೆ, ಅದನ್ನ ಡಿಕೋಡ್ ಮಾಡ್ತಾ ಮಾಡ್ತಾ ಮಾಡ್ತಾ. ಮನೆಯ ಕೊನೆಯ ಕ್ಯಾಪ್ಟನ್. ಕಂಗ್ರ್ಯಾಚುಲೇಷನ್ಸ್, ನಿಮ್ಮಂತರ ಆಶೀರ್ವಾದ, ಸೆಲೆಬ್ರೇಷನ್ಸ್. ಒಳ್ಳೆದಾಗ್ಲಿ. ನನ್ನ ಒಂದು ರೀಡಿಂಗ್ ಏನು ಅಂತಂದ್ರೆ, ನಿಮಗೆ ನಿಮ್ಮನ್ನಲ್ಲಿ ನಿಮ್ ಜೊತೆ ಒಂದು ಈ ರೀತಿ ಒಂದು ಮಾಡ್ಬೇಕಿತ್ತು, ಅವನ ಕ್ಯಾಪ್ಟನ್ಸ್ ಇದೊಂದು ಪೌರುಷ ತೋರಿಸ್ಬೇಕಿತ್ತು. ಹೌದು. ಮತ್ತೆ ಕಾವ್ಯದು ನಿಮ್ದು ಕೋಲ್ಡ್ ವಾರ್ ಅದೆಲ್ಲ ಇತ್ತು. ಇದ್ರ ಮೇಲೆ ಒಂದು ನಾನು ಕಲಿಸ್ತೀನಿ ಅವ್ರಿಗೆ ಅನ್ನೋದು ಇದು ಟ್ರೈ ಮಾಡಿದ್ದು. ಇದು ಬೇರೆ ಆಟದ ಯಾವ್ದು ಅಷ್ಟು ಸ್ಮಾರ್ಟು ಅಲ್ಲ. ನಮ್ದೊಂದು ಕ್ಯಾಲ್ಕುಲೇಷನ್ ಇರುತ್ತಲ್ಲ, ಅದೊಂದು ನಾವು ಪ್ರೋಗ್ರೆಸ್ ಆಗ್ತಿರೋ ಹಾಗೆ ನಮ್ಗೆ ನಮ್ ಜೊತೆ ನಡೆಯೋದು ಕೆಲವು ಕಾನ್ಫಿಡೆನ್ಸ್ ತಂದಿರುತ್ತೆ. ಕೆಲವು ಒಂದೊಂದ್ಸರ್ತಿ ಇಂಥದ್ದು ಬಂದು ಹೋದಾಗ ಸಿಚುವೇಶನ್ಸ್ ಎಲ್ಲೋ ಒಂದ್ಸರ್ತಿ ನಮ್ಗೆ ನಮ್ಮ ಮೇಲೆ ಡೌಟ್ ಬಂದು ಹೋಗುತ್ತೆ. ನಿನ್ನ ಆಟದಲ್ಲಿ ಏನಾದ್ರೂ ಲೋಪದೋಷ ಇದೆಯಾ, ಅಥವಾ ಅಲ್ಲಿ ರಿಕ್ವೈರ್ಮೆಂಟ್ ಯಾವ್ದೋ ಬೇರೆ ಇದೆ, ನಾನೆಲ್ಲೋ ಇದೀನಿ, ಇದು ವರ್ಕ್ ಆಗ್ತಾ ಇದೆಯಾ ನಂದು. ಸೊ ಹಂಗಂತ ಹೇಳಿ ಐ ರಿಯಲಿ ಡೋಂಟ್ ವಾಂಟ್ ಬಿ ಇದು ಚೇಂಜ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ನನ್ನ ಗೇಮ್ನ. ಮಧ್ಯಾಹ್ನ 2:40. ಸರ್, 35 ಕ್ಯಾಪ್ಟನ್. ಸೂಪರ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಒಳ್ಳೇದಾಗಲಿ ಎಲ್ಲ. ಅದೇ ಹೇಳಿದ್ದು ನೆನ್ನೆ, 5 ಆ ಕಡೆ ಈ ಕಡೆ ಮಧ್ಯದಲ್ಲಿ ಇರಬಾರ್ದು ಅಂತ. ಹಂಗೆ ಆಯ್ತು. ಇವಾಗ ಅದು ಖುಷಿಯಾಗಿದೆ, ಫುಲ್ ಖುಷಿ, ಎಂಜಾಯ್ ಮಾಡಿ. ಅವತ್ತಿನ ಖುಷಿನ ಹೊರಗಡೆ ಇಟ್ಕೊಂಡು ಇವತ್ತು ಆಚೆ ಬಂದ. ಇವತ್ತೇನೋ ಸೇವ್ ಆಗ್ಬಿಟ್ರೆ ಆ ಟಾಪ್ 6 ಬಂದಂಗೆ. ನಿಮ್ಮಂಥರ ಆಶೀರ್ವಾದ ಇದಿರುತ್ತೆ ಎನಿ ಟೈಮ್. ನಾವು ನೋಡ್ಕೊಂಡು ಬಂದಿದ್ರೆ ನೀನು ಏನಂತಿರೋಕ್ಕೆ ಆಗಲ್ವಲ್ಲ. ಈಗ ಯಾರ್ಯಾರ ವೀಕ್ನೆಸ್ ಏನಂತ ಗೊತ್ತಾಯಿತು, ಟಾರ್ಗೆಟ್ ಮಾಡ್ದೆ, ಅಲ್ಲಿ ಹೇಗೆ ಮಾಡಬೇಕು. ಸೊ ಈಸ್ ಯೂಸಿಂಗ್ ಸ್ಟ್ರಾಟಜಿ ಆ್ಯಂಡ್ ಫಾರ್ಮುಲಾ. ನೀನು ನೋಡ್ಕೊಂಡು ಬಂದಿರೋದನ್ನ ಅಡಾಪ್ಟ್ ಮಾಡ್ಕೊಂಡು 1-2 ದಿನ ಹನುಮಂತು ಥರ ಆಡಕ್ಕೆ ಹೋದೆ. ಇಡೀ ನೀನು ಬೆಳಗ್ಗೆ ಎದ್ದು ನೀನು ಮುಖ ತೊಳೆದು ರಾತ್ರಿ ಮಲಗೋವರೆಗೂ ಕೂಡ ನೀನು ಪ್ರಥಮ ಥರ ಆಡಕ್ಕೆ ಹೋದೆ. ಮಾತು 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 ಕರೆಕ್ಟ್. ನೀವೇನು ಅನ್ನೋದು ತೋರಿಸಿ ಅಷ್ಟೇ. ನಾನು ಎಂತ ಯೋಚನೆ ಮಾಡ್ತಾ ಇದ್ದೀನಿ ಗೊತ್ತುಂಟಾ, ಯಾವಾಗ ನಾನು 3 ಸತಿ ನಾಮಿನೇಟ್ ಮಾಡಿದ್ದೀನಲ್ವಾ, ಗಿಲ್ಲಿ ಅವರು ಹೇಳಿದ್ದಾರಲ್ವಾ, ಒಂದೇ ಮನೆ ರೀಸನ್. ನೀವು ಮಾತಾಡಬೇಕಾಗಿತ್ತು ಇವಾಗ. ಅದೇ ಕೇಳ್ದಿ 3 ಟೈಮ್ ಕೂಡ ನಾನು ಒಂದೊಂದು ಪಾಯಿಂಟ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಬೇರೆ ಮನೆ ವಿಚಾರ ಇತ್ತು, ಬಟ್ ಆ್ಯಡ್ಸ್ ಇತ್ತು. ಓಕೆನಾ? ಸುದೀಪ್ ಸರ್ ಕರೆಕ್ಟ್ ಹೇಳಿದರು. ನನ್ನ ಮನಸ್ಸಲ್ಲಿ ಇತ್ತು ಅವರು ಯಾಕೆ ಹಾಗೆ ಮಾಡಿದರು ಅಂತ. ನನಗೆ ಗೊತ್ತಿತ್ತು ರಾಶಿಕಾ ಮತ್ತು ಇವರು ಧನುಷ್ ಅವರು ಡಿಸರ್ವಿಂಗ್ ಇದ್ದರು ಅಂತ ಅವ್ರಿಗಿಂತ. ಆದರೆ ಕೂಡ ನಾನು ಇದೇ ಆದ ನಂತರ ನಾನು ಎಂತ ಮಾತಾಡಲಿಲ್ಲ, ಎಂತ ಅವರ ಹತ್ರ ಎಂತ ಯಾಕೆ ಅಂತ ಗೊತ್ತಿಲ್ಲ. ಅವರಿಗೆ ಎಷ್ಟು ಹೇಳಿದರೆ ಕೂಡ ಎಂಥ ಪ್ರಯೋಜನ ಇಲ್ಲ. ಅವರಿಗೆ ನೆಗೆಟಿವ್ ನೋಡಲಿಕ್ಕೇ ಇಲ್ಲ. ಅವರಿಗೆ ಕಾವ್ಯದು ನೆಗೆಟಿವೇ ಗೊತ್ತಿಲ್ಲ. ಅವರು ತಿಳ್ಕೊಳ್ಳಿಕ್ಕೆ ಪ್ರಯತ್ನನೇ ಮಾಡಲಿಲ್ಲ. ಅವರಿಗೆ ಅವರು ಪರ್ಫೆಕ್ಟೇ. ಅವರ ತಲೆಯಲ್ಲಿ ಇದಿಷ್ಟೇ ಉಂಟು, ಕಾವ್ಯಗೆ ಬಿಟ್ಕೊಡ್ಲಿಕ್ಕೆ ಇಲ್ಲ. ಸಂಜೆ 6:15. ನಾವಿನ್ನೂ ಇವಾಗ ಅವ್ರು ಹೇಳೋದು ನೋಡು, ಅದೇ ಫ್ರೀ ಪ್ರಾಡಕ್ಟು ಅದೆಲ್ಲ ಬಂತ ಅಂತ. ಆ್ಯಕ್ಚುಲಿ ಕಾವ್ಯನೇ ಕಾನ್ಫಿಡೆಂಟ್ ಇಲ್ಲ. ನಾನಲ್ಲ ಫ್ರೀ ಪ್ರಾಡಕ್ಟು ಅಂತ ಹೇಳ್ತಾ ಇಲ್ಲ. ಅವ್ರು ಕೇಳ್ತಾ ಇದ್ರು ಅವರು ನನ್ನನ್ನು ಅದ್ರ ಬಗ್ಗೆ ಬಂತು. ಅದು ಮತ್ತು ನಾಮಿನೇಷನ್ ಯಾಕೆ ಮಾಡಿದೆ ಅಂದರೆ ಅವ್ರು ಹೆಂಗಿತ್ತು ಅಂದರೆ ಅವ್ರ ಜೊತೆ ಚೆನ್ನಾಗಿರೋ ನೀನು ಅಣ್ಣ ಅಂತ ಕರಿಬೇಡ ಅಂತ ಹೇಳಿದ್ದು. ಹೆಂಗಲ್ವಾ, ನನಗೆ ಒಪಿನಿಯನ್ನೇ ಚೇಂಜ್ ಆಗುತ್ತೆ. ಏನು ಅನ್ನಿಸ್ತು ನಿಮ್ಗೆ ಆ್ಯಕ್ಚುಲಿ ಅದು ನೋಡಿದಾಗ? ಹೆಂಗೇನು ಅನ್ನಿಸ್ತು ಅಂದರೆ, ನಾನು ನಿನ್ನ ಕೈ ಬಿಡಲ್ಲ, ನೀನು ನನ್ನ ಕೈ ಬಿಡಬೇಡ ಅನ್ನಂಗಿತ್ತು.
ಅವರು ಅದನ್ನೇ ಹೇಳ್ತಾ ಇದ್ರು, ಅವನ ಜೊತೆ ಇದ್ರೆ ನಿಂಗೆ ಪ್ಲಸ್ ಆಗುತ್ತೆ ಮೋಸ್ಟ್ಲಿ ಅನ್ನೋ ಥರ ಇತ್ತದು. ಅವನು ಮೆಣಸಿನ್ಕಾಯಿ ತಿನ್ಸೋ ಟಾಸ್ಕಲ್ಲಿ ಹೇಳ್ತಾನೆ ಗೊತ್ತಾ, ಇವತ್ತು ಹೇಳ್ತೀನಿ ಕೇಳು, ನಾನು ಫೈನಲಿಸ್ಟ್ ಆದಾಗ ಅವಳನ್ನು ನನ್ನ ಜೊತೆಲೇ ಕರ್ಕೊಂಡು ಹೋಗ್ತೀನಿ ಅಂತ. ನೆನಪಿದ್ಯಾ ಅದು ಅವ್ನು ಹೇಳಿರಲ್ಲ ಏನು? ಆ್ಯಕ್ಚುಲಿ ಈಸ್ ಡೂಯಿಂಗ್ ದಟ್ ಹೌದು ಅಂತ ಫೀಲ್ ಆಯಿತು. ನಾಮಿನೇಷನ್ ಪ್ರಕ್ರಿಯೆನೂ ನೋಡಿ ಅದು ಅವನ ಆಟ, ನಾವು ಬ್ಲೇಮ್ ಮಾಡೋಕ್ಕೆ ಆಗಲ್ಲ. ನೀವೆಲ್ಲ ಮಾತಾಡಬೇಕಾಗಿತ್ತು. ನಾನು ನಾಮಿನೇಟ್ ಆಗಿರಲಿಲ್ಲ, ನಾನು ಮಾತಾಡಿ ನನ್ನ ಪ್ರಯೋಜನನೇ ಇಲ್ಲ. ರಾತ್ರಿ 7:20. ಫಸ್ಟ್ ಆಫ್ ಆಲ್ ಅಷ್ಟು ಸೀಸನ್ಸಲ್ಲಿ ನನ್ನಿಂದ ಒಂದು ಮೇಜರ್ ತಪ್ಪಾಗಿದೆ ಅಂತ ಅನ್ನೋ ರಿಮಾರ್ಕ್ ಇದೆಯಲ್ಲ, ಅದೇ ನನ್ನ ಡಿಸ್ಟರ್ಬಿಂಗು. ನಾನು ಇವಾಗ ಹೆಂಗೆ ಆಡ್ತಿದ್ದೀನಿ ಹಂಗೆ ಆಡಿದ್ರು ಅವ್ರು ಬಂದೇನೋ ಹೇಳಿದ್ದಕ್ಕೆ ಹಿಂಗಾಯಿತು ಅಂತ ಆಗ್ಬಿಡುತ್ತೆ. ಏನೇ ಆದರೂ ಮನೆಯವ್ರ ಹತ್ರ ಸೆಟ್ಟಲ್ಲಿ ಏನೇ ಆಗಲಿ ಅಥವಾ ಲೈಫಲ್ಲಿ ಏನೇ ಆಗ್ತಿದ್ರು ಅದೊಂದು ಅಪ್ಡೇಟ್ ಕೊಡ್ತಿದ್ದೆ. ಎಷ್ಟೋ ದಿನ ಆದಮೇಲೆ ಸಿಕ್ಕಿದ್ರಲ್ಲ, ಸೊ ಹಿಂಗೆಲ್ಲ ಆಯಿತು ಹಿಂಗೆಲ್ಲ ಆಯಿತು ಅನ್ನೋದನ್ನು ಹಂಗೆ ಆಯ್ತು. ಇವಾಗ ಹೆಂಗಾಗೋಯ್ತು ಅಂದರೆ ಇಷ್ಟು ವಾರ ನಾನೇನು ಆಡ್ಕೊಬಂದೆ ಗೊತ್ತಾ, ಈಗ ನಾನು ಅದನ್ನು ಮಾತಾಡಿ ಅದನ್ನು ಹೇಳಿ ಅದಷ್ಟು ಡ್ರಾಪ್ ಆದಂಗಾಯ್ತು. ರಾತ್ರಿ 7:30. ನೀನೇ ಮಾಡಿದಾಗ ಹೋಗಿದ್ದು, ಆಮೇಲೆ ಹೋಗೇ ಇಲ್ಲ. Let's get in. ಆಹಾ, ಏನಿದು ರಘು, ಪಕ್ಕ ಗಿಲ್ಲಿ ತರ ಕಾಣಿಸ್ತಾ ಇದ್ದೀರಾ. ಗಿಲ್ಲಿ ಅಣ್ಣ, ನೀವೇನು ಧನುಷ್ ತರ ಕಾಣಿಸ್ತಾ ಇದ್ದೀರಾ. ಧನುಷ್ ಎಲ್ಲಿ? ಧನುಷ್ ನಿಮ್ ತರನೇ ಇದ್ದೀರಿ, ಎಲ್ಲರೂ ಹಾಗೆ ಇದ್ದೀರಿ. ರಕ್ಷಿತಾ ಅಗೇನ್ ಮನೆಯವ್ರು ಬಂದು ಹೋದ್ಮೇಲೆ ಬೇರೆ ತರನೇ ಕಾಣಿಸಕ್ಕೆ ಸ್ಟಾರ್ಟ್ ಆಗಿದ್ದೀರಿ. ಕಾವ್ಯ, ಎವ್ರಿಬಡಿ ಆಲ್ ಆರ್ ಲುಕಿಂಗ್ ಗುಡ್. ಚಿರಾ ಸ್ಪಂದನ್ ಅವರೇ, ವಿಡಿಯೋ ನೋಡಿದ್ವಿ ಸರ್, ಕಂಗ್ರ್ಯಾಚುಲೇಷನ್ಸ್ ಫಾರ್ ಮಾರ್ಕ್. ಲಾಸ್ಟ್ ವೀಕ್ ನಾವು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಂಡ್ವಿ ಸರ್, 2 ದಿನ. ಈ ವಾರ ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು. ಹಾಗೆ ನಿಶ್ವಿಕಾ ಅವರು, ಮಾರ್ಕ್ ಟೀಮ್ ಅವರು ಕೂಡ ಬಂದಿದ್ರು. ಬರೋರೆಲ್ಲರೂ ಮಾರ್ಕ್ ಬಗ್ಗೆ ಹೊಗಳಿದ್ ಕೇಳಿ ನಮಗೆ ತುಂಬ ಒಳಗಡೆ ಒಂಥರ ತುಂಬ ಖುಷಿ ಆಗ್ತಿತ್ತು ಸರ್. ಆ್ಯಂಡ್ ಇವಾಗ ನಿಮ್ಮ VT ಪ್ಲೇ ಮಾಡಿದ್ವಿ ಸರ್, ವಿ ಆರ್ ಆಲ್ ಸೋ ಹ್ಯಾಪಿ. ಥ್ಯಾಂಕ್ ಯು. Can't wait to watch the movie. Thank you so much, really thanks, and all of you, thank you so much. ಓಕೆ, ಈಗ ಒಂದು ಫನ್ ಎಲಿಮೆಂಟಿಗೆ ಹೋಗೋಣ. ಈಗ ನಾರ್ಮಲಿ ಒಂದು ಫ್ಯಾಮಿಲಿ ಬರ್ತಾ ಇದೆ ಮನೆಗೆ ಅಂದಮೇಲೆ ಒಂದಂತೂ ನನಗೆ ಸತ್ಯ ಗೊತ್ತಿರೋದು ಏನಂದರೆ, ನಮ್ಮ ಫ್ಯಾಮಿಲಿ ಬರ್ತಾ ಇದೆ, ಅರೆ ಅವ್ರನ್ನೆಲ್ಲ ನೋಡೋಕ್ಕೊಂದು ಅಂದರೆ ಒಂದು ಖುಷಿ ಒಂದು ಕಡೆ. ಆದರೆ
ನಾವು ಯಾರ್ಯಾರಿಗೆ ಬಿಗಿನಿಂಗಿಂದ ಆಪ್ ಇಟ್ಕೊಂಡು ಹೋದು ಅವ್ರ ಫ್ಯಾಮಿಲಿನೂ ಬರ್ತಾ ಇದೆ. ಈಗ ಅವರಿಗೆಲ್ಲ ಹಿಂಗೆ ಫೇಸ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಧ್ರುವಂತ್ ಅವರು ರಕ್ಷಿತಾ ಅವ್ರ ಫ್ಯಾಮಿಲಿ ನೋಡಿದ ತಕ್ಷಣ ಎಲ್ಲಿಲ್ಲದ ಒಂದು ಪ್ರೀತಿ, ಅಶ್ವಿನಿ ಅವರ ಫ್ಯಾಮಿಲಿ ಬಂದ ತಕ್ಷಣ ಗಿಲ್ಲಿ ಅವರಿಗೆ ಎಲ್ಲಿಲ್ಲಂತ ಒಲವು, ಈ ಥರ ಕೆಲವರು. ಏನೇನು ಪ್ಲಾನ್ ಆಗಿತ್ತು ಆ್ಯಕ್ಚುಲಿ, ಯಾರ್ಯಾರಿಗೆ ಏನೇನು ಭಯ ಇತ್ತು? ಧ್ರುವಂತ್ ಸರ್ ಏನೇನು ಓಡ್ತಾ ಇತ್ತು ತಲೆಯಲ್ಲಿ? ಫಸ್ಟ್ ಫ್ಯಾಮಿಲಿ ರೌಂಡ್ ಅಂದ ತಕ್ಷಣನೇ ಒಂದು ಸ್ವಲ್ಪ ಟೆನ್ಷನ್ ಶುರು ಆಯ್ತು ಸರ್. ಯಾಕಂದ್ರೆ ಇಲ್ಲಿ ಆಟದಿದ್ರಲ್ಲಿ ನಾವು ಆ ಫೋರ್ಸಲ್ಲಿ ಏನೇನೋ ಜಗಳ ಎಲ್ಲ ಆಡ್ಕೊಂಡ್ಬಿಟ್ಟಾಯ್ತು. ಇವರ ಫ್ಯಾಮಿಲಿ ಸ್ಪಂದನ ಅವ್ರದ್ದು ಮತ್ತೆ ಇವ್ರದ್ದು ಎಲ್ಲೋ ಇತ್ತು. ಫ್ಯಾಮಿಲಿ ರೌಂಡ್ ಅಂದ ತಕ್ಷಣ ಸ್ವಲ್ಪ ಭಯ ಇತ್ತು ಸರ್. ಮತ್ತೆ ಅವ್ರು ಕ್ಯಾರಿ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಪೇರೆಂಟ್ಸ್ ಅವ್ರು ಬಂದು ಧ್ರುವಂತ್ ನೀವು ಈ ರೀತಿ ಆಟ ಆಡಿದ್ದು ಸರಿ ಇಲ್ಲ, ಮತ್ತೆ ನೀವು ಆ ರೀತಿ ಕಿರ್ಚಾಡಿದ್ದೆಲ್ಲ ನಮಗೆ ಇಷ್ಟ ಆಗ್ಲಿಲ್ಲ ಅಂತಾರೆ ಅಂತ ಇದೆಲ್ಲ ಇತ್ತು. ಮತ್ತೆ ಇವ್ರದ್ದು ನಾವು ನೋಡಿದ್ವಿ, ಇವ್ರ ಮಮ್ಮಿನೂ ಹೀಗೆ ಇರ್ಬೋದು ಅಂತ ನನ್ನ ತಲೆಯಲ್ಲಿತ್ತು ಸರ್ ಸ್ವಲ್ಪ. ಇವರು ಮತ್ತೆ ಇವ್ರನ್ನ ನೋಡಿ ಸ್ಟ್ರೈಟ್ ಅಂದ್ರೆ ಹೀಗೆ ಅಂದ್ರೆ ಹೇಗೆ ಅಂದ್ರೆ ಇವ್ರು ತುಂಬಾ ಪಾಪ ಅಲ್ವಾ ಸರ್? ಹಾ, ಏನು ತಲೆಯಲ್ಲಿ ಏನು ಹೊಡಿತು? ನಿಮ್ಮ ಹತ್ರ ಬಂದ್ರೆ ಅದೇ ತರ ರಕ್ಷಿತಾ ಅವ್ರ ತರನೇ ಅದೇ ಕೋಪ, ಅದೇ ವಾತಾವರಣ, ಮನಸ್ಸಿನ ವಾತಾವರಣ ಹಾಗೆ ಇದ್ದಿದ್ರೆ ಏನ್ ಮಾಡಿರ್ಬೋದಿತ್ತು ಅಂತ ನಿಮ್ ತಲೆಯಲ್ಲಿ? ಸ್ಟ್ಯಾಚು ಹೋದ್ರೆ ಹೋಗ್ಲಿಂದ ಓಡ್ತಿದ್ದೆ ಹೊರಗಡೆ. ಸ್ಟ್ರೈಟ್. ಆಮೇಲೆ ಇವರ ಶೈಲಿನೆಲ್ಲ ನೋಡಿ ಅವರು ಸ್ವಲ್ಪ ಹೀಗೆ ಇರ್ತಾರೆ. ಕ್ಯಾಮರಾ ಹೇಳಿದ್ದಾರೆ, ಬಿಗ್ ಬಾಸ್ ಹೇಳಿದ್ದಾರೆ, ಹೀಗೆ ಸ್ಟ್ರೈಟ್ ಬರ್ತಾರೆ ಅಂತ ಅನ್ಕೊಂಡಿದ್ದೆ. ಅವ್ರು ಬಂದು ಇವರ ಕಂಪ್ಲೀಟ್ ಅಪೋಸಿಟ್ ಇದ್ರು ಸರ್ ಅವರು. ಆಮೇಲೆ ಬಂದು ನನಗೆ ಬೇಜಾರಾಗಿ ಸ್ಟ್ಯಾಚು ರಿಲೀಸ್ ಆದ ತಕ್ಷಣ ಬಂದ್ಬಿಟ್ಟು ಸಾಷ್ಟಾಂಗ ನಮಸ್ಕಾರ ಬಿದ್ಬಿಟ್ಟೆ ಅವ್ರ ಕಾಲಿಗೆ. ಏನಂದ್ರೆ ಅದು ಪ್ರೀತಿಯಿಂದನ ಭಕ್ತಿಯಿಂದನ ಎಲ್ಲ ಸರ್ ಸ್ವಲ್ಪ ಇದ್ರು ಅಟ್ಲೀಸ್ಟ್ ಹೋಗ್ಬೇಕಾದ್ರೆ ಏನಾದ್ರು ನೀನೀಗ ಮಾಡಿ ಚೆನ್ನಾಗಿರ್ಲಿಲ್ಲ ಅಂತ ಹೇಳ್ಬಾರ್ದು ಅಂತ ಸಾಷ್ಟಾಂಗ ನಮಸ್ಕಾರ ಬಿದ್ಬಿಟ್ಟೆ ಸರ್. ಕಾಲಿ ಬಿದ್ದೇನ್ ಹೇಳಿದ್ರಿ? ಅಮ್ಮ ಇದು ಆಟ, ಆ ಟೈಮಲ್ಲಿ ಹೀಗೆಲ್ಲ ಆಗುತ್ತೆ, ನೀವು ಬೇಜಾರು ಮಾಡ್ಕೋಬೇಡಿ ಅಂದ್ರೆ ನಿಮ್ಗೆ ಯಾವ ತರ ಹೀಗೆ ಅನ್ನಿಸ್ತಾ? ಫಾರ್ ಎಕ್ಸಾಂಪಲ್, ಹಾ ಸರ್, ಮಗನೇ ನನ್ನ ಲೈಫಲ್ಲಿ ನಾನ್ ಮಾಡಕ್ಕಾಗಿರೋದು ನೀನ್ ಮಾಡ್ದೆ ಮಗನೇ. ಸರ್ ಅವ್ರ ಕಣ್ಣಲ್ಲಿ ಕಾಣಿಸ್ತಿತ್ತು ಸರ್ ಅದು, ಅಲ್ವಾ? ಎಸ್ ಸರ್, ಎಸ್ ಸರ್. ಕರೆಕ್ಟ್ ಅಂತ ಮಗನೇ, ಇಷ್ಟು ವರ್ಷಗಳ ಕಾಲ ನನಗೆ ಹ್ಯಾಂಡಲ್ ಮಾಡಕ್ಕಾಗದೇ ಇರುವಂತ ಈ ಚಿಕ್ಕ ಮೂರ್ತಿಯನ್ನ ಕೆತ್ತುವಂತ ಪ್ರಯತ್ನ ತಾವು ಮಾಡ್ತಾ ಇದೀಯಾ. ಸಾಲದಕ್ಕೆ ಒಂದು ವಾರ ವನವಾಸಕ್ಕೆ ಹೋಗಿ ಜೀವಂತವಾಗಿ ಬೇರೆ ಹೊರಗಡೆ ಬಂದಿದ್ದೀರಾ ಅಲ್ವೇ? ಸೊ ಇದಿಷ್ಟು ತಲೆಯಿಟ್ಕೊಂಡು ಹೌದು ಸರ್, ಸಾಷ್ಟಾಂಗ ನಮಸ್ಕಾರ ಬಿದ್ದೆ. ಅಂಡ್ ಅದು ಕನ್ಫರ್ಮ್ ಆಗಿದ್ದು ಎಲ್ಲಿ ಗೊತ್ತಾ ಸರ್? ಅವರ ಸಿಸ್ಟರ್ ಬಂದಿದ್ರು. ಸಿಸ್ಟರ್ ಬಂದ್ಬಿಟ್ಟು ನೀವು ನನ್ನ ಫೇವ್ರೇಟ್ ಅಂತ ಅಂದ್ರು. ಆಗ ಅದು ಕನ್ಫರ್ಮ್ ಆಯ್ತು ಸರ್, ಅವ್ರ ಮನೇಲಿ ನಾನೇ ಫೇವ್ರೇಟ್. ಅಂದ್ರೆ ಇವಾಗ ನಿಮಗೆ ಒಂದು ಹಿಂಟ್ ಸಿಗ್ತಾ ಇದ್ರು ಅಂತ. ಹೌದು ಸರ್. ಒಂದ್ ಕಡೆ ರಕ್ಷಿತಾ, ಒಂದ್ ಕಡೆ ನೀವು, ನಿಮ್ಮಿಬ್ರನ್ನ ತಡ್ಕೊಂಡು ನಾನು ಇನ್ನು. ಹಾ, ರಕ್ಷಿತಾ ಅವ್ರೆ, ನಿಮ್ಮ ತಾಯಿ ಒಳಗ್ ಬಂದಾಗ ಧ್ರುವಂತ್ ಅನ್ಬೇಕಾದ್ರೆ ನಿಮ್ ತಲೆಯಲ್ಲಿ ಏನು ಓಡ್ತು? ಒಂಥರ ಆಯ್ತು ನನ್ಗೆ, ಯಾಕೆ ನನ್ನ ಅಮ್ಮ ಹಾಗೆ ಮಾಡ್ತಾ ಇದ್ದಾರೆ ಅಂದ್ರೆ. ಇನ್ನೇನ್ ಮಾಡ್ಬೇಕಿತ್ತು? ಏನ್ ಮಾಡ್ಲಿಕ್ಕೆ ಇಲ್ಲ, ಬಟ್ ಅಂದ್ರೆ ನೀವ್ ಎಕ್ಸ್ಪೆಕ್ಟ್ ಮಾಡಿದ್ ಹೋಗಿ ಕ್ಯಾಕರ್ ಸುಗಿತಾರೆ ಆ ಥರ? ಇಲ್ಲ ಇಲ್ಲ, ನನ್ನ ಅಮ್ಮ ಆಕ್ಚುಲಿ ಹಾಗೇನೆ, ಪಾಪನೇ ತುಂಬಾ. ಬಟ್ ಅವರು ಹಾಗೆ ಯಾಕೆ ಪಾಪ ಅವರು ಯಾಕೆ ಮಾಡಿದ್ರು? ಯಾಕಿಂಗೆ? ನನ್ನ ಪಿಜ್ಜಿ ಹಾಗೆ. ನಾನು ಪಿಜ್ಜಿ ಅಂದ್ರೆ ಅಮ್ಮನ ಅಮ್ಮ, ಮುತ್ತಜ್ಜಿ. ರೀಇನ್ಕಾರ್ನೇಷನ್, ಪುನರ್ಜನ್ಮ ಸರ್. ಅಂದ್ರೆ ಈ ಗ್ಯಾಪ್ ಅಲ್ಲಿ ಇದ್ರಲ್ಲ, ಅವ್ರು ಯಾರ ತರನೂ ಇಲ್ವಾ ನೀವು? ಪಿಜ್ಜಿ ನೋಡಿದಿರ ನೀವು? ಮತ್ತೆ ನಿಮ್ಗೆ ಗೊತ್ತು? ಮನೆಯವರು ಹೇಳ್ತಾರೆ ನಾನು ಪಿಜ್ಜಿ ತರಾನೆ ಅಂತ. ಗಿಲ್ಲಿ ಅವ್ರೆ, ಬಾಗ್ಲು ಓಪನ್ ಆಗುತ್ತೆ, ಅಶ್ವಿನಿ ಫ್ಯಾಮಿಲಿ ಅವ್ರ ಒಳಗೆ ಬರ್ತಾರೆ. ಅಣ್ಣ ಸತ್ಯ ಅವರು ನನಗೆ ಫ್ಯಾಮಿಲಿ ರೌಂಡ್ ಅಂದಿದ್ದಕ್ಕೆ ಬಾಯ್ತು. ಇವರೇ ಇಷ್ಟು ಜೋರು, ಇನ್ನು ಅವ್ರ ಅಮ್ಮ ಅವ್ರ ಮಗ ಎಲ್ಲ ಬಂದ್ರೆ ಯಾವ್ಯಾವ, ನಾನು ಅವ್ರ ಮಗ ಬಂದ್ರೆ ಯಾವ್ಯಾವ ಡಿಸೈನ್ ಹೊಡಿಬೋದು ಅಂತೆಲ್ಲ ಥಿಂಕ್ ಮಾಡ್ಬಿಟ್ಟೆ ಕಣ. ಡಿಸೈನ್ ಆಗಿ ಹೊಡಿಬೋದು ಅಂದ್ರೆ ಏನೇ ನೋಡ್ತು ತಲೆಯಲ್ಲಿ? ಬಂದೇಡ್ಕೆ ಡಿಚ್ಚಿ ಹೊಡಿಬೋದಾ, ಇಲ್ಲ ಕೈ ಹಿಂಗೆ ಮುರಿದು ಕೈ ಕಾಲೆಲ್ಲ ಮುರಿದು ಒಂದ್ ಕಡೆ ಕೂರಿಸ್ಬಿಡ್ಬೋದಾ, ಇಲ್ಲ ಕುಕ್ಕರ್ ಗಿಕ್ಕರ್ ತಕ್ಕಂತ ತಲೆ ಮೇಲೆ ಹಾಕ್ಬಿಡ್ಬೋದಾ, ಈ ತರ ಎಲ್ಲ ಇಮ್ಯಾಜಿನೇಷನ್ ಮಾಡ್ಕೊಬಿಟ್ಟಣ. ಆಮೇಲೆ ಬಟ್ ಅದೊಂದಿದೆ ಗಿಲ್ಲಿ, ಏನಂದ್ರೆ ಕಂಟೆಸ್ಟೆಂಟ್ಸ್ ಹೊಡಿಯಂಗಿಲ್ಲ. ಮನೆಯವ್ರು ಬಂದು ಹೊಡೆದ್ರೆ ಆಕ್ಚುಲಿ ರೂಲ್ಸೇ ಬರ್ದಿಲ್ಲ ಬಿಗ್ ಬಾಸ್. ಅಲ್ಲ, ಇದು ಮುಂಚೆನೆ ಗೊತ್ತಿದ್ರೆ ಪಕ್ಕ ಹೊಡಿತಿದ್ರು ಅಣ್ಣ ಅವರು. ಫ್ಯಾಮಿಲಿ ರೌಂಡ್ ಮಾಡೋಣ ಬಿಡಿ. ಬೇಡ ಅಣ್ಣ ಸಾಕು. ಇವಾಗ ಬಾಗ್ಲು ಓಪನ್ ಆಯ್ತು, ಬಂದ್ರು ಏನಾಯ್ತು ಹೇಳಿ?
ಅದೇ ಅಣ್ಣ ಫಸ್ಟು ಅದು ಮಾತಾಡಿದ್ನಲ್ಲಣ್ಣ, ಇದು ಹೇರ್ ಸ್ಟೈಲ್ ಚೆನ್ನಾಗೈತೆ, ಸ್ಮೈಲ್ ಮಾಡಿದ್ರೆ ತುಂಬಾ ಚಿಕ್ಕ ವಯಸ್ಸು, ಸ್ಮೈಲ್ ಮಾಡಿದ್ರೆ ಅಲ್ಲೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತೆಲ್ಲ ಹೇಳಿದ್ನಲ್ಲಣ್ಣ. ಅವಾಗ ಮೋಸ್ಟ್ಲಿ ಅವರು ಬಂದು ಫಸ್ಟ್ ನಾನು ಹಿಂಗೆ ಅವ್ರು ಇದ್ದದ್ದು ಐಟ್ಗೋದು ಕತ್ತನ್ ಪಟ್ಟು ಹಿಂಗೆ ಎತ್ತಿಟ್ಕೊಂಡು ಏನಾರು ಫಸ್ಟು ನನಗೆ ಹಂಗೆ ಅನ್ಸುತ್ತಣ್ಣ. ಯಾಕಂದ್ ಬಕ್ ಅಂತ್ಕೊಂಡು ಮಕ್ಕೆಲ್ಲ ಹೊಡೆದಾಕ್ಬಿಡ್ತಾರೆ. ಈ ಬಾಯಲ್ವ ಹೇಳಿದ್ದು ಅಂದ್ಬಿಟ್ಟು ಹೊಡೆದಾಕ್ಬಿಡ್ತಾರೆ ಅಂತ ಅನ್ನಿಸ್ತಾನೆ. ಆಮೇಲೆ ತಿರ್ಗಿ ಇನ್ನೊಂದು ಟಚ್ ಹಾಕಿ ಕೊಟ್ಬಿಟ್ರೋಣ, ಅವ್ರ ಅಮ್ಮ ಬರ್ತಾರೆ ಅಂದ್ಬಿಟ್ಟು. ನನ್ನ ಮೈಂಡ್ಗೆ ಅಣ್ಣ ನಿಜವಾಗ್ಲೂ ಈ ಉಪೇಂದ್ರ ಸಿನಿಮಾದಲ್ಲಿ ಮಾರಿ ಮುತ್ತು ಮೇಡಮು ಮೈಂಡಿಗೆ ಬಂದು ಹೋಗ್ಬಿಟ್ರಣ್ಣ. ಅವ್ರು ಇನ್ನೇನು ಹಿಂಗೆಲ್ಲ ಹೊಡಿಬೋದು ನನಗೆ ಅವ್ರು ಬಂದರೆ ಅಂತ. ಆಮೇಲೆ ಅವ್ರು ಬಂದಾಗ ಅದು ಅನ್ಎಕ್ಸ್ಪೆಕ್ಟೆಡ್ ಆಗೋಯ್ತಣ್ಣ. ಬಂದೇಟ್ಗೆ ಗಿಲಿ ಚೆನ್ನಾಗಿದೆಯಾ ಅಂತ ಅವರು ಮಾತಾಡ್ಸೋಕ್ಕೆಲ್ಲ ಸ್ಟಾರ್ಟ್ ಮಾಡ್ಬಿಟ್ರು. ನನಗೆ ಸಖತ್ ಖುಷಿ ಆಗೋಯ್ತು ಅಣ್ಣ. ಇದೇನು ನಿಜನ ಕನಸ ಒಂದು ಗೊತ್ತೈತೆ ಇಲ್ವಲ್ಲ ಅನ್ನೋ ಥರ ಆಗ್ಬಿಡ್ತು ಅಣ್ಣ. ಆಮೇಲೆ ಎಲ್ಲ ಕ್ಯಾಜುವಲ್ ಆಗ್ಬಿಟ್ರು ಅಣ್ಣ. ಮನೆಗೆ ಬಾ ಊಟ ಮಾಡ್ಕೊ ಹೋಗು ಅಂತೆಲ್ಲ ಮಾತಾಡ್ಸಿದ್ರು ಅಣ್ಣ. ಹೋಗ್ತೀರಾ ಅಣ್ಣ? ಸತ್ಯವಾಗಿ ಹೋಗಲ್ಲ ಅಣ್ಣ. ಅಶ್ವಿನಿ ಅವರೇ, ಆ ರಿಯಾಕ್ಷನ್ ನೋಡಿ ಏನು ಅನ್ನಿಸ್ತು? ಇಲ್ಲ ಅಣ್ಣ, ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಬಂದ ತಕ್ಷಣ ಗಿಲ್ಲಿನ ಅವರು ಎಕ್ಸ್ಪೆಕ್ಟ್ ಮಾಡಿದ್ರಿ? ಸ್ವಲ್ಪ ಅದೇ ರೂಢಾಗಿ ಬಿಹೇವ್ ಮಾಡ್ಬೋದು, ಯಾಕಂದ್ರೆ ಅವ್ನು ತುಂಬ ನನ್ನನ್ನು ರೇಗಿಸ್ತಿರ್ತಾನಲ್ಲ ಅಣ್ಣ. ಹಾಗಾಗಿ ಇಲ್ಲಿ ಮತ್ತೆ ನಾನು ರೂಮಿಗೆ ಕರ್ಕೊಂಡು ಹೋದಾಗಲೂ ಅಲ್ಲೂ ಮಾತಾಡಬೇಕಾದ್ರೆ ಆಲ್ಮೋಸ್ಟ್ ಒಂದು 5 ನಿಮಿಷ ಗಿಲ್ಲಿ ಬಗ್ಗೆನೇ ಮಾತಾಡಿದ್ರು ನಮ್ಮ ತಾಯಿ. ತುಂಬ ರೇಗಿಸ್ತಾನಮ್ಮ ಗಿಲ್ಲಿ ನನಗೆ ಅಂತ ಹೇಳಬೇಕಾದ್ರು, ಪಾಪ ಅವನು ಕಾಮಿಡಿ ಒಂದೇ ಅಲ್ವಾ ಅವನಿಗೆ ಗೊತ್ತಿರೋದು, ಸೊ ಅದಕ್ಕೆ ನೀನು ಬೇಜಾರು ಮಾಡ್ಕೋಬಾರ್ದು ಅಂತ ನನಗೆ ಒಂದು ರೀತಿಲಿ ಹೇಳಿದಾಗ, ಅದು ಹೊರಗಡೆ ಹೇಗೆ ಕಾಣ್ತಿದೆ ನಂಗೆ ಗೊತ್ತಿಲ್ಲ, ಬಟ್ ನಮ್ಮಮ್ಮ ಅದನ್ನು ಹೇಳಿದ್ರು ಅಣ್ಣ ನನಗೆ. ತುಂಬಾ ಸರ್ತಿ ಮನೆಗೆ ಕರೆದ್ರು ಸರ್ ಗಿಲ್ಲಿನ. ಮನೆಗೆ ಬಾ ಆಯ್ತಾ, ಶೋ ಆದ್ಮೇಲೆ ಮನೆಗೆ ಬಾ ಆಯ್ತಾ. ತುಂಬಾ ನನಗೆ ಅಲ್ಲೇ ಸ್ವಲ್ಪ ಡೌಟ್ ಆಯ್ತು ಸರ್, ಇವ್ರು ಯಾಕೆ ಸಮಾಧಾನ ಮಾಡ್ತಾರೆ. ಅವನ್ನೇ ಹೈಯೆಸ್ಟ್ ಕರೆದಿರೋದು, ಮನೆಗೆ ಬಾ ಆಯ್ತಾ, ಪ್ಲೀಸ್ ಶೋ ಆದ್ಮೇಲೆ ಮನೆಗೆ ಬಾ, ಒಂದ್ಸಲ ಬಾ. ನಿಮಗೂ ಆ ಫೀಲಿಂಗ್ ಬಂತು ಧ್ರುವ ಅಂತ? ಹೌದು ಸರ್, ತುಂಬಾ ಪ್ರೀತಿಯಿಂದ ಮನೆಗೆ ಬಾ. ನನ್ನ ಪ್ರೀತಿಯಿಂದ ಮನೆಗೆ ಕರೆದ್ರು ಅಣ್ಣ. ಧ್ರುವಣ್ಣನ ಪ್ರೀತಿಯಿಂದ ಪೇಷಂಟ್ಗಳು ಮಾತಾಡ್ತಾರಲ್ಲ ಹಾಸ್ಪಿಟ್ಲ್ ಬಂದು, ಧ್ರುವಂತ ಎಲ್ಲ ಓಕೆನಪ್ಪ, ಆರೋಗ್ಯ ವಿದ್ಯುತ್ತಾನೆ, ಈಗೆಲ್ಲ ಕರೆಕ್ಟ್ ಆಗಿದೆಯಪ್ಪ ಅಂತ ಮಾತಾಡ್ತಾರೆ. ಯಾಕೆ ಮಾತಾಡ್ಸೋರು ಅಂತ ಗೊತ್ತಿಲ್ಲ ಅಣ್ಣ ನನಗೆ. 3-4 ಸಲ ಮಾತಾಡ್ಸಿದ್ರು ಅಣ್ಣ. ಈಗ ಕಾವ್ಯ ಅವ್ರ ಫ್ಯಾಮಿಲಿ ಬರುತ್ತೆ ಗಿಲ್ಲಿ, ಅವ್ರ ತಮ್ಮನ ಲುಕ್ಕೇ ಖರಾಬ್ ಆಗಿತ್ತು ಅಣ್ಣ. ಯಾವ ಥರ ಇತ್ತು? ನನಗೆ ಇವರು ಅಶ್ವಿನಿ ಮೇಡಮ್ ಮಗ ಬಂದಾಗ ಹೊಡಿತಾರೆ ಅನ್ನಿಸ್ತು. ಇವರು ತಮ್ಮ ಬಂದಾಗ ಹೊಡೆದು ಎತ್ತಾಕ ಹೋಗ್ಬಿಡ್ತಾರೆ ಜೊತೆಲೆ ಅನ್ನೋ ಥರ ಫೀಲ್ ಆಗ್ಬಿಡ್ತು ಅಣ್ಣ. ಇವಳು ಹೇಳಿದ್ದು ಹಂಗಿತ್ತು, ನಮ್ಮ ಅಪ್ಪ ಸರಿಲ್ಲ, ನನ್ನ ತಮ್ಮ ಸರಿಲ್ಲ, ತುಂಬ ಸಖತ್ ನಿನ್ನ ಮೇಲೆ ಕೋಪಾಗಿರ್ತಾರೆ, ನಾನೇ ಹಾಕೊಟ್ಬಿಡ್ತೀನಿ ಬಂದೇಡ್ಕೆ ಅಂತೆಲ್ಲ ಎದುರಿಸ್ಬಿಟ್ಟಿದ್ಲು ಅಣ್ಣ. ಅವ್ರು ಬಂದಾಗ ಅದೇ ಸಖತ್ ಭಯ ಆಗಿದ್ದು ಅಣ್ಣ. ಸ್ವಲ್ಪ ದೂರದನ್ನೇ ನಿಂತ್ಕೊಂಡು ಮಾತಾಡ್ತಿದ್ದೆ. ಆಮೇಲೆ ನಾನೇ ಮಾತಾಡ್ಸೋಕೋದೆ, ಕೈಗೆ ಸಿಗ್ತಾಯಿಲ್ಲ ಪಾರ್ಟಿ. ಇವ್ರು ತಮ್ಮ ಬಂದು ಹಿಂಗೆ ಓಡಾಡ್ತಾರೆ. ಆಮೇಲೆ ಒಂದು ಲಾಸ್ಟಲ್ಲಿ ಅವರೇ ಬಂದು ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಮಾತಾಡ್ಸಿದ್ರು. ಹಂಗೂ ಡೌಟು ಅಣ್ಣ, ಯಾವ್ದಾರ ಒಂದು ಮೂಮೆಂಟಲ್ಲಿ ರೈಸ್ ಆಗ್ಬಿಟ್ಟು ನಾನು ಮಾತಾಡೋ ಫ್ಲೋ. ಯಾಕೆ ರೈಸ್ ಆಗ್ಬೋದು ಅಂತ ಅನ್ನಿಸ್ತು ಗಿಲ್ಲಿ ನಿಮಗೆ? ಅಣ್ಣ ರೇಗಿಸ್ತೀನಲ್ಲ ಅಣ್ಣ. ಏನು ರೇಗಿಸ್ತಾ ಇದ್ರಿ? ಕಾವು ಅಂತ ರೇಗಿಸ್ತೀನಲ್ಲ. ಅದ್ಯಾಕೆ ಅವ್ರ ಹೆಸರು ತಗೊಂಡ್ರೆ? ಕರೆಕ್ಟ್ ಹೇಳಿ. ಅಲ್ಲ ಅಣ್ಣ, ಸುಮಾರು ರೇಗಿಸ್ಬಿಟ್ಟವನಿ ಅಣ್ಣ, ಯಾವ್ದಂತ ಗೊತ್ತಾಯ್ತಿಲ್ಲ ಅಣ್ಣ. ಸರ್ ಬ್ರಾಸ್ಲೆಟ್ ಕಳ್ಸಿದ್ದಾರೆ ಸರ್. ಬ್ರೇಸ್ಲೆಟ್ ಕೊಟ್ರಾ? ಹೌದು ಸರ್. ಸರ್ ಅದು ಎಲ್ಲ ಫ್ಯಾಮಿಲಿ ಯಾರಿಗಾದ್ರೂ ಗಿಫ್ಟ್ ಮಾಡಬೇಕು ಅಂತ ಇತ್ತಲ್ಲ ಸರ್. ಅದೇ ಗಿಲ್ಲಿಗೇನೆ ಧ್ರುವಂತಿ ಕೊಡ್ಬೋದಿತ್ತಲ್ಲ. ಗೊತ್ತಿಲ್ಲ ಸರ್. ನೋಡಿ, ಅವರಿಗೆ ಬ್ರೇಸ್ಲೆಟ್ ಕೊಟ್ಟಿಲ್ಲ, ಬೇಜಾರಿಗೆ ಇನ್ನು ಕೈಗೆ ರಬ್ಬರ್ ಬ್ಯಾಂಡ್ ಹಾಕೊಂಡು ಯಾರು ಕೊಟ್ಟಿಲ್ಲ ಸರ್ ನನಗೆ. ಅದೇ ಗಿಲ್ಲಿಗೇನೆ ಕಾವ್ಯ ಅವ್ರ? ಗೊತ್ತಿಲ್ಲ ಸರ್. ಗಿಲ್ಲಿ ಗೊತ್ತಿಲ್ಲ, ಏನ್ ನಡೀತದೆ ಗೊತ್ತಿಲ್ಲ ಕಣ ಸತ್ಯ. ಇಲ್ಲ ಅಣ್ಣ, ನನಗೂ ಅನ್ಎಕ್ಸ್ಪೆಕ್ಟೆಡ್ ಅಣ್ಣ. ಅವ್ರು ಜೋಬು ಕೈ ಹಾಕೊಂಡು ನೋಡ್ಬಿಟ್ಟು ರಾಖಿ ಗೀಕಿ ತಂದ್ಬಿಟ್ಟಿದ್ರು ಅಂತ ಭಯ ಆಗ್ಬಿಡ್ತು ಅಣ್ಣ ಫಸ್ಟು. ಆಮೇಲೆ ತೆಗೆದ್ರೆ ಬ್ರೇಸ್ಲೈಟ್ ತಂದಿದ್ರು ಅಣ್ಣ. ಇಲ್ಲ, ಅವ್ರು ಆಕ್ಚುಲಿ ಅವ್ರ ಮನೆ ಸಂಪ್ರದಾಯ ಏನದು, ರಾಖಿನ ಬ್ರೇಸ್ಲೆಟ್ ಮೂಲಕನೇ ಕೊಡೋದು. ನಮ್ಮನೆ ಸಂಪ್ರದಾಯ ಹೆಂಗ್ ಗೊತ್ತಣ್ಣ? ಹೇಳಿ. ಬ್ರೇಸ್ಲೆಟ್ ಎಂಗೇಜ್ಮೆಂಟ್ ಕಣ ತಂದ್ಕೊಡೋದು ನಮ್ಮನೆ ಸಂಪ್ರದಾಯ. ಸೊ ನಿಮ್ ಪ್ರಕಾರ ಈಗ ಮನೆ ಒಳಗಡೆ ಒಂದು ಎಂಗೇಜ್ಮೆಂಟ್ ಆಗಿದೆ? ಅಣ್ಣ ಗೊತ್ತಿಲ್ಲ ಅಣ್ಣ, ಕನ್ಫ್ಯೂಷನ್. ಸಂಪ್ರದಾಯ ಹೇಳಿದೆ ಅಣ್ಣ. ಏನ್ ಕಾವ್ಯ ಅವ್ರೆ? ಸರ್ ಇಲ್ಲ ಸರ್, ಅದ್ ಮೇ ಬಿ ರಾಖಿ ತರನೇ ಇರ್ಬೋದು, ಯಾರಿಗ್ ಗೊತ್ತು. ನಿಮ್ ಸಂಪ್ರದಾಯ ನಿಮಗೆ, ನಮ್ಮ ಸಂಪ್ರದಾಯ ಸರ್ ನಮ್ ಕಡೆ ಎಂಗೇಜ್ಮೆಂಟ್ ರಿಂಗ್ ಕೊಡೋದು ಸರ್, ಬ್ರೇಸ್ಲೆಟ್ ಅಲ್ಲ. ಮೋಸ್ಟ್ಲಿ ನೀವು ರಿಂಗ್ ನ ಸ್ವಲ್ಪ ದೊಡ್ಡ ಮಾಡ್ಬಿಟ್ಟು ಬ್ರೇಸ್ಲೆಟ್ ಹಾಕ್ಬಿಟ್ಟಿದೆ ಅದು. ಅಂದ್ರೆ ತುಂಬಾ ದೊಡ್ಡ ವಿಶಾಲವಾದ ಮನ್ಸಲ್ಲಿ ಮಾಡಕ್ ಹೋಗಿದ್ದಾರೆ, ರಿಂಗು ದೊಡ್ಡದಾಗ್ಬಿಟ್ಟಿದೆ. ಏನ್ ಗಿಲ್ಲಿ? ಹೌದು ಅಣ್ಣ.
ಅಲ್ವಾ ಹಂಗ್ ಅನ್ನಿಸ್ತಾ? ಹೌದು ಅಣ್ಣ, ಇವ್ರು ಯಾವಾಗಲೂ ಹೇಳ್ತಾರೆ ನಮ್ಮ ಮನೆಯವ್ರು, ನಮ್ಮ ಫ್ಯಾಮಿಲಿ ಮನಸ್ಸು ತುಂಬ ದೊಡ್ಡದು ಅಂತ. ಇಷ್ಟು ದೊಡ್ಡದು ಅಂತ ನನಗೂ ಗೊತ್ತಿಲ್ಲ. ಏನೋ ಬಿಡಿ ಗಿಲ್ಲಿ, ಅವ್ರದ್ದೊಂದು ಆಸೆ ಇಟ್ಕೊಂಡಿರಿ, ನೀವೊಂದು ಆಸೆ ಇಟ್ಕೊಂಡಿದ್ದೀರಿ. ಇನ್ನು 2 ವಾರ ಹೊರಗಡೆ ಅಂತೂ ಬರ್ತೀರಿ. ಒಂದು ಫ್ಯಾನ್ಸು ಕಾಯ್ತಾ ಇದ್ರಿ, ಎಲ್ಲಾರ ಮನೆಯವರು ನಿಮಗೆ ಕಾಯ್ತಾ ಇದಾರೆ. ಗಿಲ್ಲಿ ಯಾರ ಹೊಟ್ಟೆಗೆ ಸೇರ್ತಿರೋ ತಾವು, ಐ ಮೀನ್ ಏನೋ ಒಂದು ಆಗೋಗ್ಲಿ. ರಕ್ಷಿತ್ ಅವರೇ, ನಿಮಗೆ ಯಾವ್ದಾರ ಫ್ಯಾಮಿಲಿ ಬಂದಿದ್ದು? ಸರ್ ನನಗೆ ಆಲ್ಮೋಸ್ಟು ಎಲ್ಲರದು ಫ್ಯಾಮಿಲಿ ಬರುವಾಗ ಹೆಸಿಟೇಷನ್ ಆಯಿತು. ಯಾಕೆಂದರೆ ಎಲ್ಲರ ಜೊತೆಗೆ ಸ್ವಲ್ಪ ಗಲಾಟೆ ಆಗಿದೆ ಅಲ್ವಾ ನನ್ನ. ಏನಮ್ಮ ಸ್ವಲ್ಪ ಅಂದ್ರೆ ಎಷ್ಟಮ್ಮ ನಿಮ್ಮ ಪ್ರಕಾರ? ನಮ್ಮ ಮನೆಗಳಲ್ಲಿ ಸ್ವಲ್ಪ ಅಂದ್ರೆ ಇಷ್ಟು, ಸ್ವಲ್ಪ ಅನ್ನೋದು ನಿಮ್ಮದು. ಇದು ಸ್ವಲ್ಪ ಅಂದ್ರೆ ಇಷ್ಟ? ಓಕೆ, ಹೇಳ್ಕೊಂಡೋಗಿ. ಯಾರ ಫ್ಯಾಮಿಲಿ ಬಂದಾಗ ತುಂಬ ಭಯ ಆಯ್ತು ನಿಮಗೆ? ಭಯ ಅಂದ್ರೆ ಒಂದು ಹೆಸಿಟೇಷನ್ ಕಾವ್ಯದು ಫ್ಯಾಮಿಲಿ ಬರುವಾಗ ಆಯಿತು, ರಾಶಿಕಾದು ಸ್ವಲ್ಪ ಆಯಿತು, ಸ್ಪಂದನದು ಆಯಿತು, ಇವರ ಕೂಡ ಆಯಿತು. ಯಾರು? ಧ್ರುವಣ್ಣ. ಏನು ಮಾತಾಡ್ತಾರೆ ಅನ್ನಿಸ್ತು? ಬನ್ನಿ ಎಂತ ಹೇಳ್ತಾರೆ ಅಂತ ಅಲ್ಲ, ಬಟ್ ಎಂತ ನನಗೆ ನೋಡಿ ಒಂದು ಅನ್ಕೊಳ್ತಾರೆ ಇವತ್ತೇ ಅಂದರೆ ಯಾಕೆ ನಾನು ಅವರ ಜೊತೆಗೆ ಜಗಳ ಮಾಡುದು, ಸ್ಪಂದನ ಅವರ ಮನೆಯಲ್ಲಿ ಯಾಕೆ ನಾನು ಅವರಿಗೇನೆ ನಾಮಿನೇಟ್ ಮಾಡುದು ಅಂತ ಒಂದು ಮುಖ ನೋಡಿ ಇದೇ ಮಾಡ್ತಾರಲ್ವಾ. ಅಶ್ವಿನಿ ಅವ್ರದ್ದು ಬಂದಾಗ? ಅಶ್ವಿನಿ ಮ್ಯಾಮ್ ಬರುವಾಗ ನನಗೆ ಹಾಗೆ ಅಂತ ಅನ್ಸ್ಲಿಲ್ಲ ಯಾಕೆ ಜಾಸ್ತಿ. ಯಾಕೆಂದ್ರೆ ನಮ್ಮ ಇಬ್ರು ಕಾಂಟ್ರಿಬ್ಯೂಷನ್ ಒಂದೇ ತರ ಇತ್ತಲ್ವಾ. ಇವಾಗ ಗಾವಿ ಅವರೇ ಸರ್, ತುಂಬಾ ಲಕ್ಷಣವಾಗಿ ಸುಸಂಸ್ಕೃತವಾಗಿ ಕುತ್ಕೊಂಡು ಬಹಳ ಒಂಥರ ಹಂಗಿರ್ತೀರಿ ನೀವು ಬಿಗ್ ಬಾಸ್ ಒಳಗಡೆ. ಅದನ್ನ ಸೈಡಿಗೆ ಇಟ್ಬಿಟ್ಟು ಈಗ ಮಾತಾಡೋಣ. ಗಿಲ್ಲಿ ಇವೆಲ್ಲ ಮಾತಾಡ್ತಾ ಇರ್ತಾರಲ್ಲ, ನಿಮಗೆ ಮೈಂಡಲ್ಲಿ ಏನು ಓಡ್ತಾ ಇರುತ್ತೆ? ಯಾಕೆ ಹಿಂಗೆ ಆಡ್ತಿದ್ದಾನೆ ಅಂತಾನೆ ಅನ್ಸೋದು ಸರ್. ಯಾಕೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ ಅಂತ ಮೈಂಡಲ್ಲಿ ಯಾವತ್ತು ಚೆಚ್ಚಿ ಕಚ್ಚಿ ಹೊಡೆದೋದು ಏನು ಆಗೇ ಇಲ್ವಾ? ನಿಮ್ಮ ಮಕ್ಕದಲ್ಲಿ ಕೆಲವಟ್ಟೆ ಅನ್ನೋದು ಫೀಲಿಂಗ್ ಬಂದಿದೆಯಲ್ಲ ಕಾವ್ಯ? ಸರ್ ಸಿಟ್ಟು ಬರ್ತಿರುತ್ತೆ ಅವಾಗವಾಗ, ಅವ್ನು ಇರಿಟೇಟ್ ಮಾಡುವಾಗ ನಿಜವಾಗ್ಲೂ ಕೋಪ ಬರ್ತಿರುತ್ತೆ. ಅವ್ರು ಏನು ಮಾಡಿದ್ರೆ ಇರಿಟೇಟ್ ಆಗುತ್ತೆ ನಿಮಗೆ? ಸರ್ ಅವ್ನು ಸುಮ್ಮನೆ ಕಾವು ಅದು ಹೇಳಿದ್ರೆ ಇರಿಟೇಟ್ ಆಗುತ್ತೆ ಸರ್. ಯಾವಂದ್ರೆ ಮಾತ್ರ ಇರಿಟೇಟ್ ಆಗೋದಲ್ವಾ? ಅಲ್ಲ ಸರ್, ಅದೊಂದು ಹೇಳ್ತಾನೆ ಸರ್, ಏನಾದರೂ ಗಿಲಿ ಇದು ಮಾಡಬೇಡ, ಲೈನ್ ಕ್ರಾಸ್ ಮಾಡ್ತಿದ್ದೆ, ಒಂದಿಷ್ಟು ಲಿಸ್ಟ್ ವರ್ಕ್ ಕೊಟ್ಬಿಡು, ಇದಿಷ್ಟು ಮಾಡಬೇಡ ಅಂತೇಳು, ಅಷ್ಟು ಮಾಡಲ್ಲ, ಅದು ಬಿಟ್ಟು ಬೇರೆ ಎಲ್ಲ ನಾನು ಮಾಡ್ತೀನಿ ಆ ಥರ ಸರ್. ಇವನು ಲಿಸ್ಟ್ ಬರ್ಕೊಡಿ ಸರ್, ಹೇಳಿದ್ದೀನಿ ಸರ್. ಅವ್ನು ಓಕೆ ಲಿಸ್ಟಿಗೆ ಹೊಸದಾಗಿ ಆ್ಯಡ್ ಆಗಿದೆ ಬರ್ಕೊಂಡಿದ್ದೀನಿ ಅಂತ ಹೇಳ್ತಾನೆ, ಮತ್ತೆ ಅದೇ ಮಾಡ್ತಾನೆ. ಯಾಕೆ ಇಲ್ಲಿ? ಅಣ್ಣ ನಾನು ಏನು ಮಾಡಿಲ್ಲ ಕಣ, ಸತ್ಯವಲ್ವೇ. ಇವಳು ಏನು ಲೈನ್ ಕ್ರಾಸ್ ಮಾಡಬೇಡ ಅಂದಿದ್ದು ಆ ಲೈನ್ ಕ್ರಾಸ್ ಮಾಡ್ತಾನೆ ಇಲ್ಲ ಅಣ್ಣ ನಾನು. ಕಾವ್ಯ, ನೀವೇ ಲೈನಿಂದ ಈ ಕಡೆನೇ ಇದೀರಂತೆ, ನೀವೇ ಲೈನ್ ಹಾಕಿಲ್ಲ. ಲೈನ್ ಕ್ರಾಸ್ ಮಾಡೋದು ಯಾವಾಗ? ಲೈನ್ ಹಾಕಿ ನೀವು ಆ ಕಡೆ ಇದ್ದಾಗ. ಅರ್ಥ ಆಯ್ತಾ? ಇದು ಲೈನ್ ಕಾವ್ಯ ಅವ್ರೆ. ಲೈನ್ ಹಾಕಿ ನೀವು ಆ ಕಡೆ ಇರ್ಬೇಕಿತ್ತು, ನೀವು ಲೈನ್ ಹಾಕಿ ಈ ಕಡೆನೇ ಇದ್ದೀರಾ. ನೋಡ, ಲೈನ್ ದಾಟ್ಬೇಡ ಅಂತ ಇದ್ರೆ ಅವ್ರು ದಾಟ್ತಾ ಇಲ್ಲ. ಸರ್ ನೋ ಸರ್. ಗಿಲ್ಲಿ ನಿಂತ್ಕೊಂಡು ನೋಡ್ತವ್ರೆ, ಯಾವ ಲೈನ್ ಕಾವ್ಯ ದಾಟ್ಬಾರ್ದು, ಆ ಲೈನು. ಓಕೆ, ಇಲ್ಲೇ ಇದ್ದೀರಲ್ಲ, ನಾನು ಯಾಕೆ ಲೈನ್ ದಾಟ್ಲಿ? ಕಾವ್ಯ ಲೈನ್ ಹಾಕಿದ್ರೆ ನೀವು ಲೈನ್ ಆ ಕಡೆ ಇರಿ, ನೀವೇ ಲೈನ್ ಈ ಕಡೆ ಇದೆ ನೋಡು. ಗಿಲ್ಲಿ ಆ ಲೈನ್ ದಾಟ್ಬೇಡ. ಹೋಗ್ತಾನೆ ಇಲ್ಲ ಅವರು. ಸರ್ ಇಲ್ಲ ಸರ್. ಕಮಾನ್ ಕಾವ್ಯ. ನೋ ಸರ್. ಗಿಲ್ಲಿ ಲೈನ್ ದಾಟಿದಾರ ಅವರು? ಇಲ್ಲ, ಲೈನ್ ಒಳಗಿಲ್ಲ ಅಣ್ಣ, ಋತುದೊಳಗೆ ಅವರು. ಅಲ್ಲೊಂದು ಪ್ರಾಬ್ಲಮ್ ಇದೆ ಕಾವ್ಯ ಅವರೇ, ನೀವು ಅದನ್ನ ಸರಿ ಮಾಡಿಸ್ಕೊಳ್ಳಿ. ಈಗ ಹೊಸ ವರ್ಷಕ್ಕೆ ಬರ್ಬೇಕಾದ್ರೆ ಒಂದು ಮಾಡೋಣ. ಏನು ರಕ್ಷಿತ್ ಅವರೇ? ಸರ್ ನನಗೆ ಅನಿಸುತ್ತೆ ಅವರು ಕೂಡ ಎಂಜಾಯ್ ಮಾಡ್ತಾರೆ ಅಂತ. ಅವರು ಹೇಳ್ತಾರೆ ಗಿಲಿ 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 ಅಂತ, ಬಟ್ ಆದರೂ ಕೂಡ ಅವರು ಗಿಲಿ ಪಕ್ಕನೇ ಹೋಗಿ ಕುತ್ಕೊಳ್ತಾರೆ. ಬಟ್ ನನಗೇನು ಅನ್ಸುತ್ತೆ ಗೊತ್ತಾ, ಇದನ್ನೆಲ್ಲ ನೋಡ್ಬಿಟ್ಟು ಕಾವ್ಯ ಎಂಜಾಯ್ ಮಾಡ್ತಾರೋ ಬಿಡ್ತಾರೋ, ನಿಮಗಂತೂ ಸ್ವಲ್ಪ ಉರಿಯತ್ತೆ. ಅದಕ್ಕೆ ನೀವು ಪದೇ ಅವ್ರನ್ನ ನಾಮಿನೇಟ್ ಮಾಡಿ ಹೊರಗಡೆ ಹಾಕೋ. ಹೆಂಗಾನ ಮಾಡಿ ಕಾವ್ಯನ ಹೊರಗೆ ಕಳಿಸ್ಬಿಟ್ರೆ ನಾನು ಗಿಲ್ಲಿ ಪಕ್ಕ ಕೂತ್ಕೊಂಡ್ಬಿಡ್ತೀನಿ. ಐ ಹ್ಯಾಡ್ ದಿಸ್ ಡೌಟ್ ಸರ್. ಅಯ್ಯೋ, ಇದು ರಕ್ಷಿತ್ ಅವರೇ ಒಂದು ಹಳೆ ಲೈನ್ ಇದೆ, ಕೇಳಿದಿರಾ? ರವಿ ಕಾಣೋದನ್ನು ಕವಿ ಕಂಡನು ಅಂತ ಬಿಡಾಕಿ. ಒಂದು ವಿಚಾರಕ್ಕೆ ಬರ್ತೀನಿ. ಹೊಸ ವರ್ಷ 26. ಈಗ ಒಂದಿಷ್ಟು ಒಳ್ಳೇದು ಮಾತಾಡೋಣ. ಫಾರ್ ಎಕ್ಸಾಂಪಲ್, ರಕ್ಷಿತಾ, ಕಾವ್ಯ ಅವ್ರ ಬಗ್ಗೆ ಒಂದು 3 ಒಳ್ಳೆ ವಿಚಾರ ಹೇಳಿ.
ನಮ್ಮ ಒಂದು ಗಲಾಟೆ ಆಗುತ್ತೆ ಅಲ್ವಾ, ಅವರು ಆ ಗಲಾಟೆಗೆ ಮುಂಚೆ ಕ್ಯಾರಿ ಮಾಡಲ್ಲ, ಅವರು ಸಾಲ್ವ್ ಮಾಡಲಿಕ್ಕೆ ಸಂವೇರ್ ಅವರು ಪ್ರಯತ್ನ ಹಾಕ್ತಾರೆ ಅಂತ ನನಗೆ ಫೀಲ್ ಆಯಿತು. ನಂಬರ್ 1 ಎರಡನೇ ಗುಡ್ ಪಾಯಿಂಟ್. ನಂಬರ್ 1 ಸಂವೇರ್ ಅವರು ಇನ್ನೋಸೆಂಟ್ ಅನ್ಕೊಳ್ತೀನಿ. ಮೂರನೇ ಎಂತಂದರೆ, ನಾನು ಎಷ್ಟು ಮಾಡಿದ್ರೆ ಅಂದರೆ ನಾನು ಎಂತ ಒಂದು ನೋಡಿ ಅವರಿಗೆ ಮಾಡ್ತೀನಿ ಅಲ್ವಾ, ಅದೇ ನೋಡಿ ಅವರು ಮಾಡಲ್ಲ ಅಂತ ಅನಿಸುತ್ತೆ. ಅವರು ಜಡ್ಜ್ ಮಾಡಿ ನನಗೆ ನಾನು ಯಾವಾಗ ತಪ್ಪಿದ್ರೆ ಮಾತ್ರ ಅವರು ನನ್ನ ಹಿಂದೆ ಬರ್ತಾರೆ ಅಂತ ಸಂವೇರ್ ಅನಿಸುತ್ತೆ. ಗಿಲ್ಲಿ ಅಣ್ಣ, ಅಶ್ವಿನಿ ಅವ್ರ ಬಗ್ಗೆ 3 ಒಳ್ಳೆ ಪಾಯಿಂಟ್. ಈಗ ಏನಾರ ಜಗಳ ಮಾಡಿದ್ರೆ ಸ್ಟ್ರಾಂಗಾಗಿ ಏನಾರ ಜಗಳ ಎಷ್ಟೇ ಕಿತ್ತಾಡಿದ್ರು ಊಟದ ವಿಚಾರ ಅಂತ ಬಂದಾಗ ಅಡುಗೆ ಮಾಡಿ ಆ ಕರೆಯೋದಾಗಿರ್ಬೋದು ನನಗೆ ತುಂಬ ಇಷ್ಟ ಆಯಿತು ಅಣ್ಣ. ಆಮೇಲೆ ಇನ್ನೊಂದು, ಕೋಪ ಬಂದಾಗ ಮಾತ್ರ ಹಂಗೆ ಸೈಲೆಂಟಾಗಿ ನಾರ್ಮಲ್ಲಾಗಿದ್ದಾಗ ಒಳ್ಳೆಯವರೇ ಅನಿಸುತ್ತೆ ಅಣ್ಣ. ಆಮೇಲೆ ತುಂಬ ಒಳ್ಳೆ ಟಫ್ ಕಾಂಪಿಟೇಟರ್ ಅಣ್ಣ. ಫಿಸಿಕಲ್ ನಾನು ಎಷ್ಟೇ ರೇಗಿಸಿದ್ರು, ನಿಮಗೆ ಏಜು ಅದು ಇಟ್ಕೊಂಡು ಎಷ್ಟೇ ರೇಗಿಸಿದ್ರು ಫಿಸಿಕಲಿ ಸಖತ್ತು ಫೈಟ್ ಕೊಡ್ತಾರೆ ಅಣ್ಣ. ಧ್ರುವ್ ಅಂತವ್ರೆ ಸರ್, ರಕ್ಷಿತ್ ಅವ್ರ ಬಗ್ಗೆ ಒಂದು 3 ಒಳ್ಳೆ ಪಾಯಿಂಟ್. ಒಂದು ಇಷ್ಟ ಆದವ್ರಿಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಇನ್ನೊಂದು ಚೆನ್ನಾಗಿ ಅಡುಗೆ ಅಂತ ಬಂದರೆ ಕಮಿಟ್ಮೆಂಟಲ್ಲಿ ಮಾಡ್ತಾರೆ. ಮೂರನೇದು ಮತ್ತೆ ವ್ಯಕ್ತಿತ್ವ 2 ಸಾಕಾ ಅಂತ ಸರ್. ಮೂರನೇದು ಇಲ್ಲ ಅಂದರೆ ಪರವಾಗಿಲ್ಲ. ಐ ವಾಂಟ್ ಟು ನೋ, ದಟ್ಸ್ ಆಲ್. ದಟ್ಸ್ ಇಟ್. ಓಕೆ, ಕಾವ್ಯ ಅವರೇ ಅಶ್ವಿನಿ ಅವ್ರ ಬಗ್ಗೆ ಒಂದು 3 ಒಳ್ಳೆ ಪಾಯಿಂಟ್ ಹೇಳಿ. ಸರ್, ಇಷ್ಟು ಅಂದರೆ ಇನಿಷಿಯಲ್ ಡೇಯಿಂದನೂ ಇಲ್ಲಿವರೆಗೂ ಸಾಕಷ್ಟು ಬ್ಲೇಮ್ಸ್ ಬಂದಿದೆ, ಬಟ್ ಸ್ಟಿಲ್ ಅವರು ಫೈಟ್ ಮಾಡ್ತಾನೆ ಬಂದಿದ್ದಾರೆ. ಒಂದು ಪಾಯಿಂಟಲ್ಲಿ ಗಿವ್ ಅಪ್ ಮಾಡಿದ್ರು ಬಿಟ್ಟರೆ ಶಿ ನೆವರ್ ಸ್ಟಾಪ್ಡ್ ಅಂತ ನನಗನ್ಸುತ್ತೆ. ಅದ್ರ ಜೊತೆಗೆ ಈ ಏಜಲ್ಲೂ ನಾನು ಅವ್ರ ಜೊತೆ ಫಿಸಿಕಲ್ ಟಾಸ್ಕ್ ಆಡಿರೋದ್ರಿಂದ ಶಿ ಈಸ್ ವೆರಿ ಸ್ಟ್ರಾಂಗ್, ಫಿಸಿಕಲಿ ಸ್ಟ್ರಾಂಗ್ ಇದ್ದಾರೆ ಅಂತ ನನಗನ್ಸುತ್ತೆ. ರೈಟ್. ಧನುಷ್ ಸರ್, ಸ್ಪಂದನ ಅವ್ರ ಬಗ್ಗೆ ಒಂದು 3 ನೆಗೆಟಿವ್. ಏನು ಬರ್ತಿಲ್ಲ ಸರ್ ತಲೆಗೆ. ಸ್ಪಂದನ ಅವರೇ, ಧನುಷ್ ಅವ್ರ ಬಗ್ಗೆ ಒಂದು 3 ನೆಗೆಟಿವ್. ನೆಗೆಟಿವ್ ಏನೂ ಬರ್ತಿಲ್ಲ ಸರ್. ಅಶ್ವಿನಿ ಅವರೇ, ಗಿಲ್ಲಿ ಅವ್ರ ಬಗ್ಗೆ ಒಂದು 3 ಒಳ್ಳೆ ವಿಚಾರ. ಗಿಲ್ಲಿ ಆ್ಯಕ್ಚುಲಿ ನನಗೆ ಇಷ್ಟ ಅಣ್ಣ. ಈ ಮನೇಲಿ ನಾನು ಗಿಲ್ಲಿ ನೋಡಿರೋ ರೀತಿ ತುಂಬಾ ಇಷ್ಟ ನನಗೆ. ಅವನು ಏನೇ ಯಾರಿಗೆ ಹರ್ಟ್ ಮಾಡಿದ್ರು ಕೂಡ ಕೆಲವೊಂದ್ಸಲ ಸೈಲೆನ್ಸಲ್ಲಿ ಅವ್ನ ಪ್ರೀತಿನ ತೋರಿಸ್ತಿರ್ತಾನೆ, ಅಬ್ಸರ್ವ್ ಮಾಡ್ತಾ ಇರ್ತಾನೆ ಅವ್ರಿಗೆ ಹೇಗೆ ಫೀಲ್ ಆಗಿದೆ ಅದು ಅಂತ. ಮತ್ತು ಅವ್ನು ಯಾರನ್ನಾದ್ರೂ ಒಬ್ಬರನ್ನ ತುಂಬ ವಿಶ್ವಾಸಕ್ಕೆ ತಗೊಂಡಾಗ, ಅದು ರಕ್ಷಿತನ ವಿಚಾರದಲ್ಲಾಗ್ಬೋದು ಅಥವಾ ಕಾವ್ಯನ ವಿಚಾರದಲ್ಲಾಗ್ಬೋದು, ತುಂಬ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾನೆ. ಗಿಲ್ಲಿ ಇಲ್ಲಿವರೆಗೂ ಬರಬೇಕು ಅಂತಂದರೆ ತುಂಬಾ ಸ್ಟ್ರಗಲ್ ಇದೆ. ನಮ್ಮ ಭಾವನೆಗಳನ್ನ ಹೊರಗೆ ಹಾಕಿದಾಗ ಎಲ್ಲಿ ಅದು ಹೊರಗಡೆ ಒಂದು ವೀಕ್ನೆಸ್ ಆಗಿ ಕಾಣಿಸ್ಕೊಳ್ಳುತ್ತೋ ಅಂತ ಇಲ್ಲಿವರೆಗೂ ಅವನ ಜರ್ನಿ ಆಗಲಿ, ಅವನ ಕಷ್ಟಗಳನ್ನಾಗಲಿ ಅವ್ನು ಯಾವತ್ತೂ ಅದು ಕಣ್ಣೀರು ರೂಪದಲ್ಲಿ ಅವ್ನು ತೋರಿಸ್ಲೇ ಇಲ್ಲ. ಎಷ್ಟೋ ಸಲ ಅದನ್ನು ಕೂಡ ನಾನು ನೋಡಿದ್ದೀನಿ ಅಣ್ಣ. ರಾಶಿಕಾ ಅವರೇ, ರಕ್ಷಿತ್ ಅವ್ರ ಬಗ್ಗೆ ಒಂದು 3 ಒಳ್ಳೆ ಪಾಯಿಂಟ್. ಸರ್, ಅವಳು ಈಸಿಯಾಗಿ ಯಾರನ್ನೂ ನಂಬಲ್ಲ, ಬಟ್ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ತುಂಬ ಇಷ್ಟಪಡ್ತಾಳೆ. ಅವ್ರಿಗೆ ಏನೂ ಆಗಕ್ಕೆ ಬಿಡಲ್ಲ ಸರ್. ಅವ್ರು ತಪ್ಪು ಮಾಡಿದ್ರು ಸರಿ ಅಂತ ಹೇಳ್ತಾಳೆ, ಅವ್ರು ಸರಿ ಮಾಡಿದ್ರು ಸರಿ ಅಂತಲೇ ಹೇಳ್ತಾಳೆ. ಆ ಥರ ಕ್ಯಾರೆಕ್ಟರು. ಅವಳು ಯಾರ ಜೊತೆ ನಾವು ಮಾತಾಡ್ತಿರಲ್ಲ ಅಂದ್ರೂ ಸರ್, ಅವ್ರಿಗೆಲ್ಲೋ ತಪ್ಪಾಗ್ತಿದೆ ಅಂದಾಗ ಅವಳು ಬಂದ್ಬಿಟ್ಟು ಅಯ್ಯೋ ಅವ್ರಿಗೆ ಹರ್ಟ್ ಆಗಿದೆ ಅನ್ಸತ್ತಲ್ಲ, ಹೋಗಿ ಮಾತಾಡ್ಬಿಡಿ, ಅವ್ರು ತುಂಬ ಫೀಲ್ ಆಗ್ತಿರ್ಬೋದಲ್ಲ ಅಂದ್ಕೊಂಡು ಅವಳು ತುಂಬ ಅದನ್ನ ಯೋಚನೆ ಮಾಡ್ತಿರ್ತಾಳೆ ಸರ್. ಅದನ್ನು ನೋಟಿಸ್ ಮಾಡಿದ್ದೀನಿ ಅಷ್ಟೇ ಸರ್. ಚಿಕ್ಕ ಡ್ರಿಲ್ ಅಂದ್ಕೊಳ್ಳಿ. ಇದು ನಾವು ಯಾರನ್ನಾರು ಇಷ್ಟಪಟ್ಟರೆ ನಾವು ಏನೇ ಕೆದಕಿದ್ರು ಅವ್ರಿಗೆ ಎಲ್ಲಾದ್ರದ್ದು ಒಳ್ಳೆ ಅವ್ರು ಮಾಡೋದೆಲ್ಲ ಒಳ್ಳೇದು ಕಾಣುತ್ತೆ, ಎಲ್ಲ ಸರಿ ಕಾಣಿಸುತ್ತೆ. ಅವ್ರ ಬಗ್ಗೆ ನೆಗೆಟಿವ್ ಹೇಳೋಕ್ಕಾಗಲ್ಲ. ಹಾಗಂತ ವ್ಯಕ್ತಿಯಲ್ಲಿ ನೆಗೆಟಿವ್ ಇರಲ್ಲ ಅಂತಲ್ಲ. ನಿಮ್ಮಲ್ಲಿ ಸ್ಪಂದನ ಅವ್ರ ಬಗ್ಗೆ ನೆಗೆಟಿವ್ ಹೇಳಿ ಅಂತ ತಕ್ಷಣ ಈ 2026 ಒಳ್ಳೇದು ಮಾತಾಡೋಣ ಅಂತ ಹೇಳಿಬಿಟ್ಟು ನೆಗೆಟಿವ್ ಕೇಳೋದು ನನ್ನ ಆಸೆ ಅಲ್ಲ. ಕೆಲವ್ರ ಮಧ್ಯದಲ್ಲಿ ಎಷ್ಟೇ ಗಲಾಟೆ ಆಗಿದ್ರು ಕೂಡ ಒಂದು 3 ಒಳ್ಳೇದು ಹೇಳಿ ಅಂದಾಗ ಎಷ್ಟೇ ಗಲಾಟೆ ಆದ್ರೂ ನಿಮ್ಮಲ್ಲಿ ಒಳ್ಳೆತನ ಅವ್ರು ನೋಡಿರಲ್ಲ ಅಂತ ಅಲ್ಲ. ದಟ್ಸ್ ಆಲ್ ಇಸ್ ವಾಟ್ ಐ ವಾಂಟೆಡ್ ಟು ಸೇ. ಈ ಯಾಕೆ ಈ ಡ್ರಿಲ್ ಬರುತ್ತೆ ಅಂದರೆ, ಇದು ಬಿಗ್ ಬಾಸ್ ಮುಗಿತಾ ಬಂತು. ಫೈನಲ್ ಆಗಿ ಮನೆಗೆ ಹೋದಾಗ ನಿಮ್ಮ ಗಲಾಟೆಗಳಕ್ಕಿಂತ ಜಾಸ್ತಿ ನೀವು ಇವಾಗ ಏನು ಮಾತಾಡಿದ್ರಲ್ಲ, ಇದೇ ಫೈನಲ್ ಆಗಿ ನೆನಪಾಗೋದು. ಚಲೋ, ಈಗ ಒಂದು ಗೇಮ್ ಆಡೋಣ. ಓಕೆ, 2 ಟೀಮ್, ರಾಜ ಹಾಗೂ ರಾಣಿ. ಎಲ್ಲ ಲೇಡೀಸ್ ಒಂದು ಕಡೆ ಬನ್ನಿ, ಜೆಂಟ್ಸ್ ಒಂದು ಕಡೆ ಬನ್ನಿ. ಆ ಕಡೆ ಜೆಂಟ್ಸ್ ಈ ಕಡೆ ಬನ್ನಿ. ರಾಜರು ವರ್ಸಸ್ ರಾಣಿಯರು. ಸ್ಟೋರ್ ರೂಮ್ ಹೋಗ್ಬಿಟ್ಟು ಬರ್ಬೇಕಲ್ಲ, ಯಾರಾದರೂ ಒಂದು ಪ್ರಾಪರ್ಟಿ ಇದೆ. ಸೊ ಸಿಂಪಲ್ ಗೇಮ್ ಈಗ. ಸೊ ಈ ಆಟ ಒಂದು ಮ್ಯೂಸಿಕಲ್ ಕ್ವಿಸ್, ಅರ್ಥ ಮಾಡ್ಕೊಳ್ಳಿ. ಓಕೆ, ಈಗ ಒಂದು ಸಾಂಗ್ ಪ್ಲೇ ಮಾಡ್ತೀವಿ. ಓಕೆ, ಸಾಂಗ್ ಯಾವುದು ಅಂತ ಹೇಳ್ಬೇಕು ನೀವು. ಹೌ ಸಿಂಪಲ್ ಇಸ್ ದಟ್? ಎಸ್ ಸರ್. ಈಗ ಫಾರ್ ಎಕ್ಸಾಂಪಲ್ ನಾನೇನು ಹೇಳಕ್ ಹೋಗಲ್ಲ, ಫಸ್ಟ್ ಸಾಂಗ್ ಪ್ಲೇ ಮಾಡ್ತೀನಿ. ಈಗ ಯಾರಿಗೆ ಸಾಂಗ್ ಗೊತ್ತಾಗಿ ಯಾವ ಸಾಂಗ್ ಅಂತ ಹೇಳ್ತೀರೋ ಅವ್ರು ಫಸ್ಟ್ ಬಂದು ಅದನ್ನ ಇಟ್ಕೊಂಡು ಅದನ್ನ ತಗೊಂಡು ಗಿಚ್ಚಿ ಗಿಲಿ 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 ಮಾಡಿ. ಅರ್ಥ ಆಯ್ತಾ?
ಹೇಳಿ. ಆಮೇಲೆ ರಾಂಗ್ ಹೇಳಿದವರಿಗೆ ವಿ ವಿಲ್ ಗಿವ್ ಒನ್ ಮೈನಸ್. ಇವರಿಂದ ಮೈನಸ್, ಇವ್ರು ತಪ್ಪು ಹೇಳಿದ ತಕ್ಷಣ ಇನ್ನೊಂದು ಟೀಮಿಗೆ ಪ್ಲಸ್ಸು ಮೈನಸ್ ಏನು ಬರೋದೇ ಇಲ್ಲ. ಆಲ್ರೈಟ್, ಎಸ್ ಸರ್. ರೆಡಿನಾ? ರೆಡಿ ಅಣ್ಣ. ಫಸ್ಟ್ ಸಾಂಗ್ ಪ್ಲೀಸ್. ತಗೊಳ್ಳಿಕ್ಕೆ ಇಲ್ಲ. ಸುಮ್ಮನೆ ಹೋಗಿ ತಗೊಂತಿರೋ? ಇರಿ ಹೇಳಿ, ಹೇಳಿ, ಹಾಡಿ ಅದು. ನೋಡೋಕೇನೋ ಬಲು ಸಿಂಪಲ್ಲು, ಇವನ ಗುಂಗೆ ಡಬ್ಬಲ್ಲು. ರಕ್ಷಿತ್ ಅವರೇ, ನಿಮಗೆ ಅರ್ಥ ಆಯ್ತಾ ಗೇಮ್? ಅರ್ಥ ಆಯ್ತು. ಸೆಕೆಂಡ್ ಸಾಂಗ್ ಪ್ಲೀಸ್. ನನಗೆ ಆನ್ಸರ್ ಒಂದು ಬೇಕಿದೆ, ಸೀರೆ ಸಾಂಬಾರ್ ಎಂಟು ಯಾಕಿದೆ. Next song please. Chalo, 2-1. Next song, please. ಭೂಮಿ ಮ್ಯಾಲೆ ನಾನಿಲ್ಲ, ಮನಸ್ಸು ಕೈಗೆ ಸಿಕ್ಕಿಲ್ಲ, ನೋಡ್ತಾಳವಳು ನನ್ನೇ ಕಾಡ್ತಾಳವಳು. Two all. Yes, sir. Next song, please. ದುನಿಯಾ ಕಣ. Lovely. Next song, please. ಹೇಳ್ತೀನಿ ಅಲ್ಲ ಸರ್, ಅದು ಸಾಂಗ್ ನಿನ್ನ ಆಸೆಗೆ ಎಲ್ಲ ಕೊನೆ ಇದೆ. ಎರಡು ಕೊನೆ ಅಲ್ಲ, ಸಾಂಗ್ ಒಂದು ಸರ್, ಅದು ಲಿರಿಕ್ಸ್ ನಿಧಾನಿಸು, ಅದೇ ಸಾಂಗ್. ಇಲ್ಲಿ ಬಾನೆಗೊಂದು ಎಲ್ಲೆ ಎಲ್ಲಿದೆ.
ರಘು ನೀವು ಬಂದ್ಬಿಟ್ಟು ನಿಮ್ ರಾಣಿ ಬಂದಿಲ್ಲ ಅಂದ್ರೆ ಹೆಂಗೆ? ರಾಣಿ ಯಾರು ಸರ್ ರಾಣಿ? ನೀವೇ ಬನ್ನಿ. ಅರಮನೆಯ ರಾಣಿ, ಅಣ್ಣ ಟೀಚರ್ ರಾಣಿ. ಆಯ್ತಮ್ಮ, ನಾನು ಅಣ್ಣ ಅಲ್ಲಿ ಹೋಗಿ. ಅವರು ರಘು ಅಣ್ಣ ಅಲ್ಲ, ಇನ್ನೊಂದು ಮಜಾ ಕೇಳಿ. ನಾನು ರಘು ನೀವು ಬಂದ್ರಿ ರಾಣಿಯಲ್ಲಿ ಅಂದೆ, ನೀವೇ ಅಂತ ಹೇಳದ್ನ? ಬನ್ನಿ, ನಂದು ಏನಿಲ್ಲ ಇದರಲ್ಲಿ. ಬನ್ನಿ ಬನ್ನಿ. ಹಾ ರೆಡಿ. ರಘು ನೀವರು ಸೆಂಟ್ರಿಗೆ ಬನ್ನಿ ಸ್ವಲ್ಪ. ಹಾ, ಈಗ ನಡಿಬೇಕಾದ್ರೆ ನಮ್ಮ ಸಿನಿಮಾದಲ್ಲಿ ಒಂದಿದೆಯಮ್ಮ, ನಮ್ಮ ಸಿನಿಮಾದಲ್ಲಿ ಒಂದು ಕೋರಸ್ಸಿಗೆ ಅಕ್ಕಪಕ್ಕ ಡ್ಯಾನ್ಸರ್ಸ್ನ ಹಾಕ್ತೀವಿ. ಹೌದು ಅಣ್ಣ. ಹಾ, ಕೊಡ್ತೀನಿ ತಾಳಿ. ಎಲ್ಲ ಬಾಲಕಿಯರು ಈ ಕಡೆ ಬನ್ನಿ, ಬಾಲಕರು ಈ ಕಡೆ ಬನ್ನಿ. ಸಪೋರ್ಟ್ ಸಿಸ್ಟಮ್ ಆಗ್ಬೇಕು. ಇಲ್ಲ ಅವ್ರ ಸೈಡಿಗೆ ಬನ್ನಿ. ಹಿಂಗೆ ಓಕೆ. ಸಿನಿಮಾದಲ್ಲಿ ಹೆಂಗ್ ನಿಲ್ಕೋತೀವಿ ಹೇಳಿ, ಹೀರೋ ಹೀರೋಯಿನ್ ಪಕ್ಕ. ಬನ್ನಿ ಧ್ರುವನ್. ಹಾ, ರಕ್ಷಿತಾ ಸ್ವಲ್ಪ ಸೈಡಿ ಬಾಮ್ಮ. ರೆಡಿ, ಸಾಂಗ್ ಪ್ಲೀಸ್. ಅಣ್ಣ ಏನ್ ಮಾಡ್ಬೇಕು? ಎಲ್ಲ ಈ ಕಡೆ ಮತ್ತೆ ಆ ಕಡೆ ಇದ್ದಂತ ಕೋರಸ್ ಡ್ಯಾನ್ಸರ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರಿ. ನೆಕ್ಸ್ಟ್ ಸಾಂಗ್ ಪ್ಲೀಸ್. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು. ತುಂಬಾ ಹತ್ರ ಇದ್ರಿ. ಅದೇ ಮೂವಿ ಸಾಂಗ್, ಅದೇ ಸಿನಿಮಾದ ಹಾಡು. ಅದೇ ಪ್ಲೇ ದ ಸಾಂಗ್, ಪ್ಲೇ ದ ಸಾಂಗ್. ಆ ಥರ ಏನೋ ಒಂಥರ ಏನಿಲ್ಲ, ಇದನ್ನ ಮಿಸ್ ಮಾಡ್ಬಿಟ್ರಿ. ನಿಮ್ಮ ಮನಸ್ಸಿನ ಆಳದ ಹಾಡಿದು -1. ಸರ್ ಅಣ್ಣ ಮೈನಸ್ ಯಾವಾಗಲೇ ನಾನು ಅವಾಗ ಏನ್ ಹೇಳಿದೆ, ತಪ್ಪಾದಾಗ -1. ಅವ್ರು ತಪ್ಪು ಮಾಡಿದ್ರೆ ಇನ್ನೊಬ್ರಿಗೆ ಪಾಯಿಂಟ್ಸ್ ಕೊಡಲ್ಲ ಅಂತ ಹೇಳಿದೆ. ಕರೆಕ್ಟ್ ಕರೆಕ್ಟ್. 1-4 ಸರ್. ಓಕೆ, ಚಲೋ. ನೆಕ್ಸ್ಟ್ ಸಾಂಗ್ ಪ್ಲೀಸ್. ವಿಷ್ಣುವರ್ಧನ ಕರ್ನಾಟಕ ಇಂದು ನಾನಡ. ಇರೇ ಈ ಸಾಂಗಿಗೆ ಒಂದು ಕಳೆ ಕೊಡಬೇಕು. ನೀವೆಲ್ಲರೂ ಡ್ಯಾನ್ಸ್ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಹೋಗಿ 1 2 3 ಆಡಕ್ಕೆ ಬರ್ಬೇಕಲ್ವಾ? ಕರೆಕ್ಟಾ? ರಘುವಣ್ಣ ಬನ್ನಿ. ಎಲ್ಲ ಅಕ್ಕಂದ್ರೆ ಬನ್ನಿ ಅಲ್ಲಿ. ಬನ್ನಿ. ಈಗ ನೀವು ಹೋದ ಸಂಚಿಕೆಯಲ್ಲಿ ಒಂದೇನೋ ಕೇಳಿದ್ರಿ, ನಿಮ್ಮ ಮೂವಿಯಲ್ಲಿ ಒಂದು ಕ್ಯಾರೆಕ್ಟರ್ ಸಿಕ್ಕಿದ್ರೆ ಅಂತ. ಇದು ಆಡಿಷನ್ ಅನ್ಕೊಳ್ಳಿ. ಇಲ್ಲಿ ಚೆನ್ನಾಗಿ ಮಾಡಿದ್ರೆ ಅಲ್ಲಿ ಆಕ್ಷನ್ ಏನಾದ್ರು ಇದ್ರೆ ಆಡಿಷನ್. ನಾನು ಹೇಳ್ತೀನಲ್ಲ ಆಕ್ಷನ್. ಈಗ ಆಕ್ಷನ್ ಬೇಕಾ ಪಾಪಗಿಲ್ಲಿ? ನೀವೇ ಡೈರೆಕ್ಟರ್ ಅನ್ಕೊಳ್ಳಿ. ಆಕ್ಷನ್ ಕಟ್ ಹೇಳ್ಬೇಕಂತ ಬನ್ನಿ. ಫ್ರೇಮ್ ಇಡಿ. ಡ್ಯಾನ್ಸರ್ಸ್ ಎಲ್ಲ ನಮ್ಮ ಫೀಮೇಲ್ ಲೇಡೀಸ್ನ, ಇಷ್ಟು ಜನ ಹೀರೋಯಿನ್ ನನಗೂ ಇರಲಿಲ್ಲ, ವಿಷ್ಣುವರ್ಧನ್ ಹಾಗೆ ಅವ್ರೆಲ್ಲರಿಗೂ ಒಂದು ಪೊಸಿಷನ್ ಕೊಡಿ. ಆಕ್ಷನ್ ಹೇಳಿ. ಹೇ, ಪೊಸಿಷನ್ ಕೊಡ್ರಿ ಫಸ್ಟು. ಅಂದರೆ ಇವ್ರು ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ತರ. ಮೇಡಮ್ ನೀನು ಇಲ್ಲಿ ಬನ್ನಿ. ಅಂದ್ರೆ ಕಾವ್ಯ ಅವರ ನೀ ಸಿನಿಮಾದಲ್ಲೇ ಇಲ್ವಾ? ಡ್ಯಾನ್ಸ್ ಅಂದ್ರೆ ಏನು ಹೇಳಿ? ಡ್ಯಾನ್ಸ್ ಅಂದ್ರೆ ಏನು ಈಗ ತೋರಿಸ್ತಾರೆ ರಘು ಅವರು. ಹಾಕ್ರಿ ಸರ್ ಸಾಂಗ್.
ಒಂದು ಸ್ಟೈಲು ಅದೇನದು ಬಾ ಆಯ್ತು ಇವಾಗ ಮಾಡ್ತೀನಿ ಸರ್. ರಕ್ಷಿತ್ ಅವರೇ ನಿಮ್ಮ ಅಣ್ಣಗೆ ಒಂದು ಸ್ಟೆಪ್ ಹೇಳ್ಕೊಡಿ ಬನ್ನಿ. 1 2 3 ವಿಷ್ಣುವರ್ಧನ ಕರ್ನಾಟಕ ಕಿಂಗ್ ನಾನೇನಾ. ಹಾ ಹೇಳಿ. ಪ್ರೀತಿಯಲ್ಲಿ ಇದು ಪ್ರೀತಿನಾ? ಅಂತರೇಜನ ಹಾ ಪ್ರೀತಿಯಲ್ಲೇ ಅಂತರಚನ ಆಯ್ತು. ಹೇಳ್ಕೊಂಡು ಹೋಗು. ಕ್ಯಾನ್ ಹ್ಯಾವ್ ದ ಸಾಂಗ್ ಪ್ಲೀಸ್? ಒಂದು ನಿಮಿಷ ತಾಳಿ ಅಣ್ಣ, ನೀವು ಕೂತ್ಕೊಳ್ಳಿ. ಧನುಷ್ ಬನ್ನಿ. ಈಗ ನೋಡಿ. ಬನ್ನಿ ಸರ್. ರೆಡಿಯಾ ಸರ್? ಈಗ ನಿಮ್ಮ ಸ್ಟೆಪ್ ಹಾಕೊಳ್ಳಿ, ಏನು ಬೇಜಾರಿಲ್ಲ. ರೆಡಿ ಸರ್? ಸಾಂಗ್ ಪ್ಲೀಸ್. फोर थ्री ताने? यस सर. चलो नेक्स्ट सॉन्ग प्लीज. ಶೇಕ್ 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 ಬಾಡಿ ಮೂವ್ ಯರ್ ಬಾಡಿ ಅಷ್ಟೇ ಗೊತ್ತಿರೋದು. Play the song please. -1 ಅಂದ್ರೆ 2 ಆಯ್ತು. ಲಾಸ್ಟ್ ಸಾಂಗ್ ಪ್ಲೀಸ್. ಮಳೆಯಲಿ ಜೊತೆಯಲಿ ದಿನವಿಡೀ ಯಾವ್ದ್ರೆ? ಉಸಿರೇ ಗಿಲ್ಲಿ ಟಿವಿ ಈಗ ಗಿಲ್ಲಿ ಅವ್ರ ತಲೆಯಲ್ಲಿ ಹಾಡು ಕೇಳ್ಬೇಕಾದ್ರೆ ಏನ್ ನೋಡ್ತಾ ಇದೆ? ಏನಿಲ್ಲ, ಸಿಚುವೇಶನ್ ತಕ್ಕಂಗೆ ಐತೆ ಅಣ್ಣ. ಅಂದ್ರೆ ಅರ್ಥ ಆಯ್ತಾ ಏನು ಅಂತ ಕಾವ್ಯ? ಎಲ್ಲರೂ ನಿಮ್ ಜಾಗಕ್ಕೆ ಬನ್ನಿ. ಇದು ಕೊನೆ ಲಾಸ್ಟ್ 2 ವೀಕ್ಸ್ ಆಗಿರೋದ್ರಿಂದ ಬಿಗ್ ಬಾಸ್ ನಮ್ಮ ಕಡೆಯಿಂದ ಕೋರಿಕೆ, ಅವ್ರಿಗೇನೋ ಮಟನ್ ತಿನ್ಬೇಕಂತ ಅದನ್ನ ಕಳಿಸಿ, ಐಸ್ ಕ್ರೀಮ್ ಬೇಕಂತ ಕಳಿಸಿ, ಇನ್ನೇನ್ ಬೇಕ್ರಿ ಲಾಸ್ಟ್ ಚಾಯ್ಸ್ ಕೊಡ್ತಾ ಇದೀನಿ. 3ನೇ ಐಟಮ್ ಏನ್ ಬೇಕು? ಎಲ್ಲಾರ್ಗೂ ಓಕೆ ಮಾ, ಬಜಾರ್ ರೌಂಡ್ ಮುಗೀತು, ಏನೂ ಇಲ್ಲ. ಅಲ್ಲ, ಲಕ್ಸುರಿ ರೌಂಡ್ ಅನ್ಕೊಂಡ್ರ ಇದನ್ನ? ನಾನೇನೋ ಕೇಳಿದ್ರೆ ಹೋಗ್ಲಂದ್ರೆ ಅಲ್ಲೂ ಡಿಸ್ಕಷನ್ ಬಡ್ಜೆಟ್ ಹಾಕಿ ಈ ತರ ಥಿಂಕಿಂಗ್ ಒಂದು ಲಕ್ಸುರಿ ಬಡ್ಜೆಟ್ ಅಲ್ಲಿ ಹಾಕಿದ್ರೆ ಒಂದ್ಸತಿನೂ ಮಿಸ್ ಆಗ್ತಾ ಇರ್ಲಿಲ್ಲ. ಕಾಫಿ ಪೌಡರ್ ಇಲ್ಲ, ತುಪ್ಪ ಯಾವ್ದಾದ್ರು ಕೊಡಿ ಸರ್. ಯಾವ್ದಾದ್ರು ಕಾಫಿ ಪೌಡರ್ ಸರ್. ಬಟನ್ ಬೇಕಂತೆ, ಐಸ್ ಕ್ರೀಮ್ ಬೇಕಂತೆ, ತುಪ್ಪ ಬೇಕಂತೆ, ಕಳ್ಸ್ಕೊಡ್ರಪ್ಪ. ಯಾರಾದ್ರೂ ಸ್ಟೋರ್ ರೂಮ್ ಹೋಗಿ ಬಂದ್ಬಿಡಿ. ಫಸ್ಟ್ ಸ್ಟೇಟ್ಮೆಂಟ್. ರಕ್ಷಿತಾ ಅವರಿಗೆ ಕಿತಾಪತಿ ಮಾಡೋ ಹುಡುಗರು ಅಂದ್ರೆ ಬಹಳ ಇಷ್ಟ. ರಕ್ಷಿತಾ ಅವರ ಯಾಕೆ ನಾಚಿಕೆ ಮಾಡ್ಕೋತಾ ಇದ್ದೀರಾ ಗಿಲ್ಲಿ ತರ? ಈ ಮನೇಲಿ ಯಾರ್ಯಾರು ಕಿತಾಪತಿ ಮಾಡ್ತಾರೆ ರಕ್ಷಿತಾ?
ಗಿಲ್ಲಿ. ಕಾವ್ಯ, ಸರ್ ನೀವೊಬ್ಬರೇ ಅಲ್ಲ ಇಲ್ಲಿ ಕಾಂಪಿಟೇಷನ್ನು. ಯಾಕೆ ಇಷ್ಟ ರಕ್ಷಿತಾ ಕಿತಾಪತಿ ಮಾಡೋ ಹುಡುಗರು? ಕಿತಾಪತಿ ಯಾಕೆಂದರೆ ಅವರು ಜಾಸ್ತಿ ಸೀರಿಯಸ್ ಇರಲ್ಲ. ಓಕೆ, ಬಿಂದಾಸ್ ಇರ್ತಾರೆ, ಮಜಾದಲ್ಲಿ ಇರ್ತಾರೆ. ಯಾರಿದ್ದಾರೆ ಈ ಥರ ಆ ಥರ ಈ ಮನೆಯಲ್ಲಿ? ಈ ತರ ಟ್ವಿಸ್ಟ್ ನೋಡಿದ್ರೆ ಯಾರಾದ್ರು ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ ಹೇಗಿದ್ದೀರಾ? ಯಾವ್ದು ರ್ಯಾಂಕ್ ಕನೆಕ್ಷನ್ ಆಯ್ತಾ ಲೈಫಲ್ಲಿ? ಇಲ್ಲಿ ಫಸ್ಟ್ ಟೈಮ್ ನಗ್ತಾ ಇಲ್ಲ. ನನಗೆ ಭಯ ಆಯ್ತದೆ. ಇಲ್ಲಿ ಫಸ್ಟ್ ಟೈಮ್ ನಗ್ತಿಲ್ಲ. ಎಸ್ ಯಾಕೆ ಗಿಲ್ಲಿ? ಯಾಕ ಬೆಳಿಗ್ಗೆ ಸೇಫ್. ಇಲ್ಲ, ಈಗ ಬೆಳಿಗ್ಗೆಯಿಂದ ನನಗೋಗಿ ಅನಿಸ್ತಾರೆ. ನಾನು ಲಿವಿಂಗ್ ಏರಿಯಾಗೆ ವೈರಿಂಗ್ ಮಾಡಿಸಿದೆ, ಅಡುಗೆ ಮನೆದು ಲೈಟ್ ಆನ್ ಆಯ್ತದಲ್ಲ, ಯಾಕೆ ಅಂತ ಇವತ್ತು ಅಮ್ಮ. ಬಟ್ ಏನು ಹೇಳು ಗಿಲ್ಲಿ, ನಿಮ್ ಪಕ್ಕದಲ್ಲಿ ಕೂತಿರೋರು ಮಾತ್ರ ಬಹಳ ಖುಷಿ ಕಾಣಿಸ್ತಾ ಇದಾರ ನೋಡಿ. ಅಶ್ವಿನಿ ಅವರೇ ಎಸ್ ಯಾಕೆ? ಯಾರಿಗೂ ಉತ್ತರ ಬರ್ತಾ ಇಲ್ಲ. ಎಸ್ ಯಾಕೆ ರಕ್ಷಿತಾ? ಹೌದು ಸರ್, ನಾನು ಹೇಳಿದ್ದೀನಿ. ಗೊತ್ತಾಯ್ತು ಹೌದು ಅಂತ. ಹಾಂ, ನಾನು ಹೇಳಿದ್ದೀನಿ ನನಗೆ ಯಾರು ಕಿತಾಪತಿ ಮಾಡ್ತಾರೆ ಮತ್ತು ಯಾರು ಅಷ್ಟು ಸೀರಿಯಸ್ಲಿ ಇರಲ್ಲ ಅವರ ಲೈಫಲ್ಲಿ, ಅಷ್ಟು ಜಾಸ್ತಿ ಟೆನ್ಷನ್ ತೊಗೊಳ್ಳಲ್ಲ, ಓವರ್ ಥಿಂಕ್ ಮಾಡಲ್ಲ, ಕೂಲಾಗಿ ಇರ್ತಾರೆ, ಲೈವ್ಲಿ ಆಗಿ ಇರ್ತಾರೆ, ಕಾಮಿಡಿ ಸೆನ್ಸ್ ಆಫ್ ಹ್ಯೂಮರ್ ಯಾರ ಹತ್ರ ಉಂಟು ಅವರು ಇಷ್ಟ ಅಂತ ಹೇಳಿದ್ದೀನಿ ನಾನು. ಬಟ್ ಗಿಲ್ಲಿ ಇಷ್ಟ ಅಂತಲ್ಲ, ಗಿಲಿ ಇಷ್ಟ. ಅಯ್ಯೋ ಅಮ್ಮ ಕಾಪಾಡಪ್ಪ. ಹೇಳಿ. ಹಾಂ, ಓಕೆ, ಹೌದು ಸರ್, ನನಗೆ ಅದೇ ಒಂದು ಗುಣ, ಅಷ್ಟು ಎಲ್ಲ ಗುಣ ಇರುತ್ತಲ್ವಾ ಹುಡುಗ ಒಳಗೆ, ನನಗೆ ಇಷ್ಟ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಡನ್ ಆಗಿ ಕಾವ್ಯ ಅವ್ರ ಮುಖದ ಮೇಲೆ ಒಂದು ಕಳೆ ನೋಡಿ. ಸರ್ ನಂಗೆ ಇವ್ನು ನೋಡ್ತಿರೋದು ನೋಡಿ ನಗು ಬರ್ತೀನಿ. ನೆಕ್ಸ್ಟ್ ಸ್ಟೇಟ್ಮೆಂಟ್. ಸ್ಪಂದನ ಅವ್ರಿಗೆ ಅನ್ಸದ್ದನ್ನ ಹೇಳೋದಕ್ಕೆ ಧೈರ್ಯನೇ ಇಲ್ಲ. ಎಸ್ ಯಾಕೆ ರಘು ಅವರೇ? ಸರ್, ಮೊನ್ನೆ ನಾಮಿನೇಷನಲ್ಲಿ ಅಬ್ಸರ್ವ್ ಮಾಡಿದೆ, ಅಂದರೆ ಅವ್ರಿಗೆ ಗೊತ್ತಿರೋರಿಗೆ ಒಪಿನಿಯನ್ ಹೇಳೋಕ್ಕೆ ಸ್ವಲ್ಪ ಎಸಿಟೇಟ್ ಮಾಡ್ತಾರೆ. ಬಟ್ ಗಿಲ್ಲಿಗೆ ನಾಮಿನೇಟ್ ಏನಕ್ಕೆ ಮಾಡಿದೆ ಅಂತ ಅವ್ರು ಕೇಳಲಿಲ್ಲ, ಕೇಳ್ಬೋದಾಗಿತ್ತು. ಸ್ವಲ್ಪ ಅವ್ರಿಗೆ ಫ್ರೆಂಡ್ ಆಗಿರೋ ಅಂಥ ಕಂಟೆಸ್ಟೆಂಟ್ಗಳಿಗೆ ಮಾತಾಡೋಕ್ಕೆ ಸ್ವಲ್ಪ ಎಸಿಟೇಟ್ ಮಾಡ್ತಾರೆ ಸರ್, ನೋಡಿದ್ದೀನಿ. ಧನುಷ್ ಇರ್ಬೋದು, ಕಾವ್ಯ ಇರ್ಬೋದು. ಓಕೆ, ಎಸ್ ಯಾಕೆ ಗಿಲ್ಲಿ ಅವರೇ? ಅಣ್ಣ, ನನಗೆ ಮೊನ್ನೆ ಇನ್ಸಿಡೆಂಟಲ್ಲಿ ನಾಮಿನೇಷನ್ ಬಂದಾಗ ಹಂಗೆ ಅನ್ನಿಸ್ತು ಅಣ್ಣ. ಸೋಫಾ ಸೆಟ್ಟಲ್ಲಿ ಕೂತ್ಕೊಂಡು ಮಾತಾಡಿದ್ದು ಅಷ್ಟೊಂದು ಅವರೇ, ನಾನೇ ಅದನ್ನ ಕೆದಕಿದ್ದೆ ಹೊರತು ಅವರೇ ಬಂದು ಕೇಳಿಲ್ಲ ಅಣ್ಣ. 2-3 ದಿನ ಆದಮೇಲೆ ಅಲ್ಲಿ ಇಲ್ಲಿ ಡಿಸ್ಕಸ್ ಮಾಡ್ಕೊ ಬಂದು ಆಮೇಲೆ ಒಂದು 3 ದಿನ ಆದಮೇಲೆ ನನ್ನ ಹತ್ರ ಕೇಳ್ತಾರೆ. ಅವಾಗ ನನಗೂ ಹಂಗೆ ಅನ್ನಿಸ್ತಾಣ. ನೋ ಯಾಕೆ ಸ್ಪಂದನ ಅವರೇ? ಸರ್, ಯಾವುದೇ ಒಪಿನಿಯನ್ ಏನಾದ್ರು ಹೇಳ್ಬೇಕಾದ್ರೆ ಹಿಂಜರಿಯೋದು ಆ ಥರ ಏನೂ ಬಂದಿಲ್ಲ ಸರ್. ಕಾವ್ಯನ ಹತ್ರ ಆಗಲಿ ಅಥವಾ ಧನುಷ್, ಇವಾಗ ಏನು ನಮ್ಮ ಸರ್ಕಲ್ ಅಂತ ಏನು ಬಂತು ಆವಾಗಲೂ ಅವನಿಗೆ ಸ್ಟ್ರೇಟಾಗಿ ಹೇಳಿದೆ, ಅದು ನಾವು ಸಿಲ್ಲಿಯಾಗಿ ಕಾಣಿಸ್ಬೋದು ರೀಸನ್ ನಾವು ಚಿಕ್ಕದಾಗಿ ಕೊಟ್ಟಾಗ ಅಂತ. ಆ ಥರ ಸರ್ ಹೆಸಿಟೇಟ್ ಮಾಡಿಕೊಂಡು ಅವ್ರು ಬೇಜಾರು ಮಾಡ್ಕೋತಾರೆ ಅಂತ ಆ ಥರ ಏನೂ ಅನಿಸಿಲ್ಲ ಸರ್. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್. ಕಾವ್ಯ ಅವ್ರ ಬಗ್ಗೆ ಕೆಲವು ನೆಗೆಟಿವ್ ಪಾಯಿಂಟ್ಸ್ ಇದ್ದರೂ ಕೂಡ ಅದನ್ನ ಹೇಳೋದಕ್ಕೆ ಗಿಲ್ಲಿಗೆ ಮನಸ್ಸಿಲ್ಲ. ಎಸ್ ಯಾಕೆ ರಾಶಿಕಾ ಅವರೇ? ಸರ್ ಎಲ್ಲರ ಮಿಸ್ಟೇಕ್ಸ್ನು ಎತ್ತಿಡಿತಾನೆ ಸರ್. ಕಾವ್ಯ ಅಂತ ಬಂದಾಗ
ಅವ್ನು ಹೇಳಿರೋದು ನೀನು ತಪ್ಪು ಐ ಮೀನ್ ನನ್ನ ಕಣ್ಣಿಗೆ ಯಾವತ್ತೂ ಕಾಣಿಸಿಲ್ಲ ಸರ್. ಅದೇ ಈ ಮನೇಲಿ ಬೇರೆ ಯಾರೇ ಒಂದು ಚಿಕ್ಕ ತಪ್ಪು ಮಾಡಿದ್ರು ಕೂಡ ಪಾಯಿಂಟ್ ಔಟ್ ಮಾಡಿ ವಾಯ್ಸ್ ರೇಸ್ ಮಾಡಿ ಫುಲ್ ಲೌಡಾಗಿ ಹೇಳಿ ಕಿರ್ಚಾಡ್ತಿರ್ತಾನೆ. ಬಟ್ ಕಾವ್ಯನ ವಿಷಯದಲ್ಲಿ ಅದು ಮಾಡಲ್ಲ ಸರ್ ಅವನು. ಎಸ್ ಯಾಕೆ ಧ್ರುವಂತವ್ರೆ? ಹೌದು ಸರ್, ಕಾವ್ಯ ವಿಷಯ ಅಂತ ಬಂದಾಗ ಅವರು ಯಾವುದು ಅವರಿಗೆ ಇಷ್ಟವಾಗದಿರೋವಂಥದ್ದು ಅಥವಾ ಅಂಥ ಪಾಯಿಂಟ್ಸ್ ಅವ್ರು ಹೇಳಲ್ಲ. ಅದೇ ಬೇರೆಯವ್ರದ್ದಾದ್ರೆ ಬೇಕಾದ್ರೆ ಇಲ್ದಿರೋದನ್ನ ಕ್ರಿಯೇಟ್ ಮಾಡಿ ಹೇಳ್ತಾರೆ ಸರ್. ಕಾವ್ಯ ಅಂತ ಬಂದಾಗ ಅವ್ರು ಮಾಡೋದಿಲ್ಲ ಸರ್. ಎಸ್ ಯಾಕೆ ಅಶ್ವಿನಿ ಅವರೇ? ಅಣ್ಣ ತುಂಬ ಸಲ ನನಗೂ ಕಾವ್ಯನಿಗೂ ಒಂದಷ್ಟು ಸಿಚುವೇಶನ್ಸಲ್ಲಿ ಜಗಳಗಳಾದಾಗಲೂ ಅಷ್ಟೇ ಯಾಕೆ ಆಗಿದೆ ಅನ್ನೋದು ನಾನು ತಿಳ್ಕೊಳ್ಳೋದೇ ಇಲ್ಲ. ತುಂಬ ಸಲ ಸಪೋರ್ಟಿವ್ ಆಗಿ ಏನಾಗಿದೆ ಅಂತ ತಿಳ್ಕೊಳ್ದೆ ಬಂದು ನಮ್ಮ ಹತ್ರನೇ ಅದನ್ನು ಚರ್ಚೆ ಮಾಡಿ ಮತ್ತು ನನ್ನ ಜೊತೆಲೇ ನೆಕ್ಸ್ಟ್ ಅದನ್ನು ಜಗಳನ ಕಂಟಿನ್ಯೂ ಮಾಡೋ ರೀತಿಲಿ ವರ್ತಿಸಿರೋದನ್ನ ನಾನು ನೋಡಿದ್ದೀನಿ. ಹಾಗಾಗಿ ಎಲ್ಲೂ ಕಾವ್ಯನ ತಪ್ಪುಗಳನ್ನು ಅವನೆಲ್ಲೂ ಹೇಳಿಲ್ಲ ಅಂತ ನನಗನ್ಸುತ್ತೆ. ನೋ ಯಾಕೆ ಕಾವ್ಯ ಅವರೇ? ಸರ್ ಈಗ ಅಶ್ವಿನಿ ಮ್ಯಾಮ್ ಹೇಳಿದ್ದ ಎಕ್ಸಾಂಪಲಲ್ಲಿ ಯಾವುದೇ ಆರ್ಗ್ಯುಮೆಂಟ್ಸ್ ಆದಾಗ ನಾನು ಯಾರ ಜೊತೆನೂ ಆರ್ಗ್ಯುಮೆಂಟ್ಸ್ ಮಾಡಿದಾಗ ಅವ್ನು ಇನ್ವಾಲ್ವೇ ಆಗಿಲ್ಲ. ನನ್ನ ಸಪೋರ್ಟಿಗೆ ಅಂತ ನಿಂತ್ಕೊಂಡು ಮಾತಾಡಿದ್ದೂ ನಾನು ನೋಡಿಲ್ಲ. ಅವನಿಗೇನು ಸರಿ ಅನ್ಸುತ್ತೆ ನಾನು ಇವಾಗಲೂ ಜಸ್ಟ್ ನಿನ್ನೆ ಎಪಿಸೋಡಲ್ಲಿ ಕೇಳಿದೆ, ನಿನಗೆ ಸುದೀಪ್ ಸರ್ ಕೇಳಿದ್ರಲ್ವಾ ನೆಗೆಟಿವ್ ಪಾಯಿಂಟ್ಸೇ ಇರಲಿಲ್ವಾ ಅಂತ. ಸೊ ಏನಾದರೂ ಇದ್ದರೆ ಅವ್ನು ನನ್ನ ಹತ್ರ ಬಂದು ಹೇಳಿರೋದುಂಟು. ನಾಮಿನೇಷನಿಗೆ ವ್ಯಾಲಿಡ್ ಅನ್ಸಿಲ್ದೇ ಇರ್ಬೋದು, ಅದಕ್ಕೆ ಅವ್ನು ತೊಗೊಂಡಿಲ್ಲ. ಆ ಥರ ಇದ್ದಿದ್ರೆ ಅವನು ಖಂಡಿತ ತೊಗೊಳ್ತಿದ್ದ ಅಂತ ನನ್ನ ಒಪಿನಿಯನ್ ಸರ್. ನೆಕ್ಸ್ಟ್ ಸ್ಟೇಟ್ಮೆಂಟ್. ರಘು ಅವರು ತಮ್ಮ ಆಟವನ್ನು ಬಿಟ್ಟು ಬೇರೆಯವರ ಆಟವನ್ನು ಸರಿ ಮಾಡೋದಕ್ಕೆ ಭಾಳ ಬ್ಯುಸಿ ಇದ್ದಾರೆ. ಎಸ್ ಯಾಕೆ ಧನುಷ್? ರಕ್ಷಿತಾ ಅವ್ರ ಜೊತೆ ಜಾಸ್ತಿ ಕಾನ್ವರ್ಸೇಷನ್ ಮಾಡೋದು ರಘು ಸರ್ ಜೊತೆ. ಏನಾದರೂ ಕಾನ್ವರ್ಸೇಷನ್ ಆಗಬೇಕು ಅಂದರೆ ಅವ್ರ ಆಟನ ಸರಿ ಮಾಡ್ತಾರೆ. ಅವ್ರು ಹೇಗೆ ಆಟ ಆಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಹೊರತು ಅದನ್ನ ಪ್ರೋಸೆಸ್ ಆಗಿ ಮುಂದಕ್ಕೆ ತೊಗೊಳಲ್ಲ ಅಂತ ನನಗೆ ಅನ್ನಿಸ್ತದೆ. ಎಸ್ ಯಾಕೆ ಸ್ಪಂದನ ಅವರೇ? ಸರ್ ಅಂದರೆ ರಕ್ಷಿತಾ ಆಗಲಿ ಗಿಲ್ಲಿ ಆಗಲಿ ಅವ್ರನ್ನ ಜಾಸ್ತಿ ಕರೆಕ್ಟ್ ಮಾಡಿರೋದನ್ನ ನೋಡಿದ್ದೀನಿ ಸರ್. ಬಟ್ ಮೊನ್ನೆ ಕಳಪೆ ಕೊಡೋದ್ರಲ್ಲೂ ಅವ್ರು ಇಮಿಡಿಯೇಟ್ಲಿ ಹೋಗ್ಬಿಟ್ಟು ಗಿಲ್ಲಿ ಹೆಸರು ತೊಗೊಬಿಡ್ತಾರೆ. ಆಮೇಲೆ ತುಂಬ ರಿಗ್ರೆಟ್ ಮಾಡ್ತಾರೆ, ನಾನು ತೊಗೋಬಾರ್ದಿತ್ತು ಅಂತ. ಸೊ ಆ ಥರ ಸಿಚುಯೇಷನಲ್ಲಿ ಅವರೇ ಅದು ನಾವು ಈ ಥರ ಲಾಸ್ಟ್ ವೀಕ್ಸಿಗೆ ಬಂದಾಗಲೂ ಒಂದು ಹೇಳಿಕೆ ಕೊಡ್ಬೇಕಾದ್ರೆ ಯೋಚನೆ ಮಾಡಿ ಹೋಗ್ಬೋದಿತ್ತು. ಇನ್ಸ್ಟೆಡ್ ಅದು ಹೇಳಿ ಇನ್ನೊಬ್ರು ಹೋಗಲಿ, ರಕ್ಷಿತಾ ಹೋದ್ಮೇಲೆ ನಾನು ಹೋಗಬೇಕಿತ್ತು ಅನ್ನೋ ಮಾತನ್ನು ಹೇಳಿದ್ರು ಅವರು. ಅದು ಆವಾಗ ಆ್ಯಕ್ಟಿವಿಟಿಯಲ್ಲಿ ಯಾವುದೋ ಮಾತು ಕೇಳಿಸ್ಕೊಂಡು ಇನ್ಫ್ಲೂಯೆನ್ಸ್ ಆಗಿ ಅವ್ರು ಹೇಳೋ ಥರ ಆಗುತ್ತೆ. ಸೊ ಅವ್ರ ಗೇಮ್ ಮೇಲೆ ಅವ್ರು ಕಾನ್ಸಂಟ್ರೇಟ್ ಮಾಡಿ ಏನು ಹೇಳಬೇಕು ಹೇಳಬಾರ್ದು ಅಂತ ಯೋಚನೆ ಮಾಡಿ ಕೊಟ್ಟರೆ ಬೆಟರ್ ಅಂತ ಅನಿಸುತ್ತೆ ಸರ್. ಸೊ ಬೇರೆಯವ್ರದನ್ನೇ ಜಾಸ್ತಿ ಕರೆಕ್ಟ್ ಮಾಡ್ತಾರೆ ಸರ್ ಅವರು. ನೋ ಯಾಕೆ ಗಿಲ್ಲಿ? ಹೇಳ್ತಾರೆ ಅಷ್ಟೇ ಅಣ್ಣ, ಸರಿ ಮಾಡ್ಕೊ ಅಂತ ಅವ್ರಿಗೆ ಅನಿಸೋದನ್ನ ಹೇಳ್ತಾರೆ ಅಣ್ಣ, ಸರಿ ಮಾಡ್ಕೊಂಡು ಅದರಲ್ಲೇ ನಿಂತಿರಲ್ಲ ಅಣ್ಣ. ನೋ ಯಾಕೆ ರಘು ಅವರೇ? ಸರ್ ಇಲ್ಲಿ ಎಷ್ಟೊಂದು ಸತೆ ಮನೇಲಿರೋ ಅವರೇ ಬಂದು ನನಗೆ ಒಪಿನಿಯನ್ ಕೇಳ್ತಾರೆ. ನಾನು ಅವ್ರಿಗೆ ನನಗೇನು ಅನ್ಸುತ್ತೆ ಅದನ್ನು ಹೇಳ್ತೀನಿ ಹೊರತು ನೀವು ಈ ಥರ ಮಾಡಿ ಅಂತ ಯಾವತ್ತೂ ನಾನು ಹೇಳೇ ಇಲ್ಲ ಸರ್. ನಂದು ನಾನು ಫೋಕಸ್ ಮಾಡ್ತಾ ಇದ್ದೀನಿ. ಅವ್ರಿಗೆ ನನಗೆ ಒಪಿನಿಯನ್ ಕೇಳಿದಾಗ ನನ್ನ ಮನಸ್ಸಲ್ಲಿ ಏನಿದೆ ಅವ್ರಿಗೆ ಹೇಳ್ತೀನಿ ಹೊರತು ಬೇರೆ ಏನಿಲ್ಲ. ಆ್ಯಂಡ್ ರಕ್ಷಿತಾ ಗಿಲ್ಲಿ ಅವ್ರ ಜೊತೆ ನಾನು ಸ್ವಲ್ಪ ಕ್ಲೋಸ್ ಇದ್ದೀನಿ. ಅದು ನನ್ನ ಕಂಫರ್ಟ್ ಲೆವೆಲ್ ಬಿಟ್ಟರೆ ನಾನು ಯಾವುದೇ ಗೇಮ್ ಬಗ್ಗೆ ಅದ್ರ ಬಗ್ಗೆ ನಾವು ಮಾತಾಡೋದೇ ಇಲ್ಲ. ಆ್ಯಂಡ್ ಸ್ಪಂದನ ಹೇಳ್ದಂಗೆ ಅವತ್ತು ಕಳಪೆ ಕೊಡುವಾಗ ಎಸ್ ನಾನು ಗಿಲ್ಲಿ ಹೆಸ್ರು ಹೇಳ್ದೆ ಮೊದಲು, ಯಾಕೆಂದರೆ ಗಿಲ್ಲಿ ನನಗೆ ಕ್ಯಾಪ್ಟನ್ಸಿಯಲ್ಲಿ ಚೆನ್ನಾಗಿ ಮಾಡಬೇಕು ಅಂತ ಒಂದು ಮೈಂಡಲ್ಲಿತ್ತು. ಬಟ್ ಧ್ರುವಂತವರು ರಕ್ಷಿತಾ ಬಗ್ಗೆ ಮಾತಾಡಿದ್ದು ನಂಗೆ ಸ್ವಲ್ಪನೂ ಇಷ್ಟ ಆಗಿರಲಿಲ್ಲ ಆ ಟೈಮಲ್ಲಿ. ಯಾಕೆಂದರೆ ರಕ್ಷಿತಾಗೆ ವರ್ಡ್ ಎಲ್ಲ ಯೂಸ್ ಮಾಡ್ತಾರೆ, ನಂಗೆ ತುಂಬ ಕೋಪ ಬರುತ್ತೆ. ಆ್ಯಂಡ್ ಅದೇ ಥರ ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಹಿಂದಿನ ದಿವಸ ಗಿಲ್ಲಿ ಮತ್ತು ಧ್ರುವಂತು ಅಶ್ವಿನಿ ಅವ್ರು ಜಗಳ ಆಡ್ತಾ ಇರ್ತಾರೆ. ಅವಾಗೂ ಕೋಪ ಬಂದಿರುತ್ತೆ ಧ್ರುವಂತ್ ಮೇಲೆ. ಬಟ್ ನನಗೇನೋ ಗಿಲ್ಲಿಗೆ ಕಳಪೆ ಏನಿಗೆ ಕೊಟ್ಟೆ ಅಂದರೆ ಅವ್ರು ಕ್ಯಾಪ್ಟನ್ಸಿನ ಬೆಟ್ರ್ ಮಾಡ್ಬೋದಾಗಿತ್ತು ಅಂತ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಯಾವಾಗ ರಕ್ಷಿತಾದೊಂದು ಇನ್ಸಿಡೆಂಟ್ ಆಯಿತೋ ಎಲ್ಲೋ ನಾನು ತಪ್ಪು ಮಾಡಿದೆ, ನಾನು ಧ್ರುವಂತ್ ಅವ್ರಿಗೆ ಕಳಪೆ ಕೊಡಬೇಕಾಗಿತ್ತು ಅಂತ ಅನ್ನಿಸ್ತು ಹೊರತು ಬೇರೆ ಯಾವುದೇ ಒಂದು ಬೇರೆ ಡಿಸಿಷನ್ ಇರಲಿಲ್ಲ ಸರ್. ಬೋರ್ಡ್ಸ್ ಎಲ್ಲ ಸೈಡಿಗಿಡಿ. ಈಗ ಒಬ್ಬರನ್ನ ಸೇಫ್ ಮಾಡೋ ಟೈಮ್. ಧ್ರುವಂತ್ ಅವರೇ, ಧನುಷ್ ಅವರೇ, ಸ್ಪಂದನ ಹಾಗೂ ರಾಶಿಕಾ ಅವರೇ. ಕಾವ್ಯ ಅವರೇ, ಯಾರು ಸೇಫ್ ಆಗ್ಬೇಕು ನಿಮ್ಮ ಪ್ರಕಾರ? ಧನುಷ್. ಇಲ್ಲಿ ಯಾರು ಸೇಫ್ ಆಗಬಾರ್ದು? ರಾಶಿಕಾ. ರಘು ಅವರೇ, ಯಾರು ಸೇಫ್ ಆಗಬಾರ್ದು? ಸರ್ ಧ್ರುವಂತ್ ಸರ್. ಅಶ್ವಿನಿ ಅವರೇ, ಯಾರು ಸೇಫ್ ಆಗಬಾರ್ದು? ಥಿಂಕ್ ರಾಶಿಕಾ ಅನ್ಸುತ್ತೆ ಅಣ್ಣ. ರಕ್ಷಿತ್ ಅವರು ಯಾರು ಸೇಫ್ ಆಗಬಾರ್ದು? ಸ್ಪಂದನ. ಕಾವ್ಯ ಅವರು ಯಾರು ಸೇಫ್ ಆಗಬಾರ್ದು? ಧ್ರುವಂತ್ ಸರ್. ಸೇಫ್ ಆಗ್ತಿರೋ ಮುಂದಿನ ಕಂಟೆಸ್ಟೆಂಟ್ ಈಸ್ Captain, you're safe. ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ಓಟ್ ಹಾಕಿ ಉಳಿಸ್ಕೊಂಡಿರೋ ಎಲ್ಲ ಕನ್ನಡ ಜನತೆಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಇನ್ನು ಆದಷ್ಟು ಚೆನ್ನಾಗಿ ಆಡ್ತೀನಿ, ಹೀಗೆ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಈಗ ಒಂದು ಚಿಕ್ಕ ಆಕ್ಟಿವಿಟಿ. ಸ್ಟೋರ್ ರೂಮಲ್ಲಿ ಬಂದ್ಬಿಡಿ ಯಾರಾದರೂ.
ಓಕೆ, ಮುಖಕ್ಕೆ ಹೊಡೆದಂಗೆ ಹೇಳಬೇಕು ಅನ್ನೋದೊಂದು ಮಾತು ಕೇಳಿರ್ತೀರಿ ಎಲ್ಲರೂ. ಸಿಂಪಲ್. ನಿಮಗೆ ಯಾರಿಗಾನ ಏನಾದ್ರು ಹೇಳಬೇಕು, ಯು ವಾಂಟ್ ಟು ವೆಂಟ್ ಔಟ್ ಅಂದರೆ ದಿಸ್ ಇಸ್ ದ ಟೈಮ್. ಅವರ ಫೋಟೋ ತೊಗೊಂಡು ಆ ಬಾಲ್ ಮೇಲೆ ಅಂಟಿಸಿ, ಆ ಗ್ಲೌಸ್ನ ಕೈಗೆ ಹಾಕ್ಕೊಳ್ಳಿ. ನಿಮಗೆ ಏನು ಹೇಳಬೇಕು ಹೇಳಿ, ಮುಖಕ್ಕೆ ಹೊಡೆದು ಹೇಳೋ ಥರ ಹೇಳಬೇಕು. ಏನು ಹೇಳಬೇಕು ಕರೆಕ್ಟಾಗಿ ಹೇಳಿ ಅಂತ ಹೇಳ್ತಾ. ಗಾಟ್ ಇಟ್? ಅಣ್ಣ ಬನ್ನಿ ಗಿಲ್ಲಿ. ಇನ್ಯಾರೂ ಸಿಗಲ್ಲ ನನ್ನ ಬಿಟ್ಟರೆ. ನಾ ಅಶ್ವಿನಿ ಮೇಡಮ್ ಫೋಟೋ ಯಾಕೆ ಹಾಕಿದ್ದೀನಿ ಅಂದರೆ ಅಣ್ಣ, ಅಶ್ವಿನಿ ಮೇಡಮ್ ಯಾವಾಗಲೂ ಹೇಳ್ತಾ ಇರ್ತಾರೆ, ನೀನು ಪುಟೇಜ್ ತಗೋತಾ ಇದೆ ನನ್ನಿಂದ, ಪುಟೇಜ್ ತಗೋತಾ ಇದೆ ನನ್ನಿಂದ, ಅದಕ್ಕೆ ಇಲ್ಲಿದೆ ಅಂತ. ಹೌದು, ನಿಮ್ಮಿಂದ ನಾನು ಪುಟೇಜ್ ತಗೋತಾ ಇದ್ದೀನಿ, ಅದಕ್ಕೆ ನಾನು 14 ವಾರದಿಂದ ಇರೋದು. ಮೇಡಮ್, ನಾನು ಇಲ್ಲಿ ಯಾರನ್ನೂ ಫಿನಾಲೆಗೆ ಕರ್ಕೋಗಿ ಬಂದಿಲ್ಲ, ನಾನು ಹೋಗೋಕೆ ಬಂದಿದ್ದೀನಿ. ಅವ್ರಿಗೆ ಕೆಪಾಸಿಟಿ ಇದ್ರೆ ಅವ್ರು ಫಿನಾಲೆಗೆ ಬರ್ತಾರೆ, ನನಗೆ ಕೆಪಾಸಿಟಿ ಇದ್ರೆ ನಾನು ಫಿನಾಲೆಗೆ ಹೋಗ್ತೀನಿ. ಇಷ್ಟೇ ಮೇಡಮ್. ಇನ್ನೊಂದು ಹೇಳಿದ್ರಿ ಮೇಡಮ್, ವಾದ ವಿವಾದ ಆಗಬೇಕಾದ್ರೆ ನಿನ್ನ ಟೈಮು ಇವತ್ತಿಂದ ಸ್ಟಾರ್ಟ್ ನೋಡು ಅಂತ. ನನ್ನ ಟೈಮು ಸ್ಟಾರ್ಟ್ ಆಗಿ ತುಂಬ ದಿನ ಆಗೈತೆ, ನಿಮ್ಮ ಟೈಮೇ ಇನ್ನೂ ಸ್ಟಾರ್ಟ್ ಆಗಿಲ್ಲ ಮೇಡಮ್. ನಿಮ್ಮ ಟೈಮ್ ಸ್ಟಾರ್ಟ್ ಮಾಡ್ಕೊಳ್ಳಿ ಫಸ್ಟ್. ಅಷ್ಟೇ. ರಾಶಿಕಾ ಅವರೇ ಬನ್ನಿ. ನಾನು ಇಂಡಿಪೆಂಡೆಂಟ್ ಆಗಿ ಹಾಗೆ ಹೀಗೆ ಅಂತ ಹೇಳ್ತೀರಾ ಅಶ್ವಿನಿ ಮ್ಯಾಮ್, ಬಟ್ ನಿಮ್ಗೆ ಇಂಡಿಪೆಂಡೆಂಟ್ ಅಲ್ಲ, ನಿಮಗೆ ಯಾರ್ದೋ ಒಬ್ರು ಡಿಪೆಂಡೆನ್ಸಿ ಮನೇಲಿ ಬೇಕೇ ಬೇಕು. ಆ್ಯಂಡ್ ನೀವು ಚೆನ್ನಾಗಿದ್ದಾಗ ಅವ್ರ ಜೊತೆ ತುಂಬ ಚೆನ್ನಾಗಿರ್ತೀರಾ, ಎಲ್ಲ ಹೇಳ್ಕೊತೀರಾ, ಯಾಕಂದರೆ ನಿಮಗೆ ಅವ್ರ ಸಪೋರ್ಟ್ ಬೇಕಾಗಿರುತ್ತೆ. ಇಲ್ಲ ಅಂತ ಅಂದರೆ ಅವ್ರನ್ನ ತುಂಬ ಕೆಟ್ಟದಾಗಿ ಪೋರ್ಟ್ರೇ ಮಾಡ್ಕೋತೀರಾ. ಪೋರ್ಟ್ರೇ ಮಾಡೋದನ್ನ ಫಸ್ಟು ಬಿಡಿ. ಅದಾದಮೇಲೆ ಬಾತ್ರೂಮ್ ವಿಷಯ, ಗಿಲ್ಲಿ, ಅಯ್ಯೋ ಗಿಲ್ಲಿ ಬಂದು ಜೋರಾಗಿ ಮಾತಾಡ್ದ, ಗಿಲ್ಲಿ ಹಾಗೆ ಹೀಗೆ ಅಂತ. ನಾನು ತುಂಬ ಸಾಫ್ಟಾಗಿ ಮಾತಾಡಿದೆ ರಾಶಿಯಿಂದ, ನನ್ನನ್ನೇ ಕೂರಿಸ್ಕೊಂಡಲ್ಲ ಅಷ್ಟೆಲ್ಲ ಹೇಳಿದ್ರು. ಬಟ್ ಇವತ್ತು ವಿ ಟಿ ನೋಡಿದಾಗ ಗೊತ್ತಾಯಿತು ನೀವು ಯಾವ ಟೋನಲ್ಲಿ ಮಾತಾಡಿದ್ದೀರಾ. ಬಟ್ ನೀವು ಡೇ 1ಇಂದ ಇವತ್ತು ತನಕ ಮಾಡ್ಕೊಂಡು ಬಂದಿರೋದು ಒಂದೇ ವಿಷಯನ, ಬರೀ ಮ್ಯಾನ್ಯುಪ್ಲೇಟ್ ಮಾಡಿ 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 ಆಪೋಸಿಟ್ ಪರ್ಸನ್ನ ಬೇರೆ ಥರ ಪೋರ್ಟ್ರೇ ಮಾಡೋದು. ಬಟ್ ಇವತ್ತಿಗೆಲ್ಲ ಸ್ಟಾಪ್ ಆಗೋಗಿದೆ. ನಿಮ್ಮ ಮನೇಲಿ ಯಾರೂ ನಂಬಲ್ಲ, ನಂಬೋದು ಇಲ್ಲ ಯಾರು. ರೆಡಿನಾ ಕಾವ್ಯ ಅವರೇ? ಸರ್, ನಾನು ಅಶ್ವಿನಿ ಮ್ಯಾಮ್ನೇ ಚೂಸ್ ಮಾಡ್ತಾ ಇದ್ದೀನಿ. ಬದಲಾವಣೆನ ಅಕ್ಸೆಪ್ಟ್ ಮಾಡಿ ಅಂತ ಹೇಳ್ತೀರಾ, ಫಸ್ಟು ಬದಲಾಗಿ ಅಂತ ಕೇಳ್ತೀನಿ. ಅಟ್ಲೀಸ್ಟ್ ಶೋಗಲ್ದೆ ನಿಮ್ಮತನನ ಎಲ್ಲಿ ತಪ್ಪಾಗ್ತಿದೆಯೋ ಅಲ್ಲಿ ತಿದ್ಕೊಂಡು ನಡೆಯೋ ಪ್ರಯತ್ನನ ಹಾನೆಸ್ಟಾಗಿ ಮಾಡಿ. ಫಸ್ಟು ಸುಳ್ಳು ಹೇಳೋದನ್ನ ನೋಡ್ತಾನೆ ಬಂದಿದ್ದೀನಿ, ಸುಳ್ಳು ಹೇಳೋದು ಸ್ವಲ್ಪ ಕಡಿಮೆ ಮಾಡಿ. ಬನ್ನಿ ರಘು ಅವರೇ. ಧ್ರುವನ್ ಸರ್, ನಿಮ್ಮ ಮೇಲೆ ನನಗೆ ತುಂಬ ಅಭಿಮಾನ ಇತ್ತು. ಆದರೆ ಒಂದು ಹೆಣ್ಮಗು ನಿಮ್ಮನ್ನ ಬಾಯಿ ತುಂಬ ಅಣ್ಣ ಅಣ್ಣ ಅಂತ ಕರೀತಾರೆ, ಅಂಥ ಒಂದು ಹೆಣ್ಮಗುಗೆ ಗಲೀಜು ಅಂತ ಹೇಳ್ತೀರಾ, ಅಸಹ್ಯ ವರ್ತನೆ ಅಂತ ಹೇಳ್ತೀರಾ. ನಿಮ್ಗೆ ಐಡಿಯಾ ಯಾರು ಇದೆಯಾ? ಆ ಥರ ಯಾರು ಹೆಣ್ಮಗುಗೆ ಹೇಳ್ತಾರ? ನಮ್ಮನೆ ಅಲ್ಲಿರೋ ಹೆಣ್ಮಗುಗೆ, ಹುಡುಗಿಗೆ ಏನಾದರೂ ಆ ಥರ ಹೇಳಿದ್ದಿದ್ರೆ. ವಂದನಾ ಅವರೇ? ರಕ್ಷಿತಾ, 3ನೇ ವಾರದಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆದಾಗ ತುಂಬ ಫೀಲ್ ಮಾಡ್ಕೊಂಡಿದ್ದೆ ನಾನು ನಿನ್ನ ಮೇಲೆ. ಅಂದರೆ ನೀನು ನಿಂಗೆ ಬೇಕು ಅಂತ ನೀನು ಏನೂ ಮಾಡ್ಕೊಳ್ದೆ ನಿನಗೆ ಹರ್ಟ್ ಮಾಡಿದ್ದಾರೆ ಅಂತ. ನೀನು ಅದೇ ಸಿಚುಯೇಷನ್ನ ಇಟ್ಕೊಂಡು ತುಂಬ ಚೆನ್ನಾಗಿ ಗೇಮ್ ಮಾಡೋಕ್ಕೆ ಶುರು ಮಾಡಿದೆ. ಅಷ್ಟೇ ಅಲ್ಲದೆ ನೀನು ಮಾಡಿದರೆ ಫ್ರೆಂಡ್ಶಿಪ್ಪು, ನಾವು ಮಾಡಿದರೆ ಅದೇನೋ ಬೇರೆ ಅಂತ ಹೇಳ್ತೀಯ. ನಿನ್ನ ಸುತ್ತ ಒಂದು ಸರ್ಕಲ್ ಕಟ್ಕೊಂಡೇ ಆಟಾಡ್ತಾ ಇದೆಯಾ, ಅದನ್ನು ನಿಲ್ಲಿಸು. ನೀನು ಒಬ್ಬಳೇ ಆಟಾಡು. ಹೆಲೋ ರಘು ಸರ್, ನಾನು ಈ ಬಿಗ್ ಬಾಸಲ್ಲಿ ನೋಡಿರೋ ಅಂಥ ಒಂದು ಡಮ್ಮಿ ಪರ್ಸ್ನಾಲಿಟಿ. ತಾನು ಹೇಳೋದೇ ಒಂದು, ಮಾಡೋದೇ ಇನ್ನೊಂದು ಈ ಪರ್ಸ್ನಾಲಿಟಿ. ಫಸ್ಟ್ ಬಂದು ಎಲ್ರಿಗೆ ಒಳ್ಳೆ ಬೆಸ್ಟು, ನಾನು ಆ ಕೋಚು, ನಾನು ಈ ಕೋಚು, ನಾನು ಡಿಸಿಪ್ಲಿನ್ ಅಂತ ಅದರಲ್ಲಿ ಮುಕ್ಕಾಲು ಭಾಗ ಹೇಳಿರೋದೇ ಸುಳ್ಳು. ತಾನು ಇನ್ನೊಬ್ಬರಿಗೆ ಡಯೆಟ್ಟು ಅದು ಮಾಡಬೇಡಿ ಅಂತ ಹೇಳಿ ಇಲ್ಲಿ ಲೀಟ್ರ್ ಗಟ್ಟಲೆ ಎಣ್ಣೆಯಲ್ಲಿ ಬೇಡವಾಗಿರೋದನ್ನೆಲ್ಲ ಮಾಡಿ ಎಲ್ರಿಗೂ ತಿನ್ನಿಸಿ ಆರೋಗ್ಯ ಬಗ್ಗೆ ಪ್ರೀಚ್ ಮಾಡುವಂಥ ಸುಳ್ಳು ಗುರು. ಎರಡನೇದು, ನನ್ನ ಬಗ್ಗೆ, ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ಅಸಭ್ಯವಾಗಿ ಹೆಣ್ಣು ಬಗ್ಗೆ ಅಸಹ್ಯ ವರ್ತನೆನ ಹೊರಗಡೆ ಆಗಲಿ ಇಲ್ಲಾಗಲಿ ವರ್ತನೆ ಅಸಹ್ಯವಾಗಿದ್ರೆ ಅಸಹ್ಯವಾಗಿ ಆಡ್ತಾ ಇದ್ದೀರಾ, ಅಸಹ್ಯ ವರ್ತನೆ ಅಂತಲೇ ಹೇಳೋ ಅಂಥವನು ಧ್ರುವ.
ಇನ್ನೊಂದು ಅವಶ್ಯಕತೆ ಇಲ್ದಾಗ ಅಶ್ವಿನಿ ಅವ್ರ ಜೊತೆ ಕಿತ್ತಾಡಿ ನೀವು ಏಕವಚನದಲ್ಲಿ ಮಾಡಿದ್ದು ಬಹಳ ಸಭ್ಯತೆನಾ ಮಿಸ್ಟರ್ ರಘು? ಯಾವಾಗ ನೀವು ಬಹಳ ಇನ್ನೊಬ್ರ ಬಗ್ಗೆ ಧ್ರುವಂತಿನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿರೋರು, ಅವತ್ತು ಅಶ್ವಿನಿ ಆಟ ಆಡ್ಬೇಕಾದ್ರೆ ರಜತ್ ಅವ್ರು ಏನು ಹೇಗೆಲ್ಲ ಆಟ ಆಡಿದ್ರು ಹಾಗೆಲ್ಲ ಹೋಗಿತ್ತು ನಿಮ್ಮ ಬಾಯಿ ವರ್ತನೆ ಬಗ್ಗೆ ಮಾತಾಡೋಕ್ಕೆ. ದೇವ್ರು 2 ಕೈ ಮತ್ತೆ ನಿಮ್ಗಿಂತ ಚಿಕ್ಕ ವಯಸ್ಸು ಕೊಟ್ಟಿದ್ದಾನೆ. ನೀವು ಒಂದು ಹೊಡೆದ್ರೆ 4 ಹೊಡೆದು ಫಿನಿಶ್ ಮಾಡ್ತಿದ್ದೆ ನಿಮ್ಮನ್ನ. ಅಶ್ವಿನಿ ಮೇಡಮ್, ಮೊನ್ನೆ ಆಟದಲ್ಲಿ ನನ್ನ ವ್ಯಕ್ತಿತ್ವದ ಬಗ್ಗೆ, ನನ್ನ ಸ್ವಾರ್ಥದ ಬಗ್ಗೆ ಮಾತಾಡಿದ್ರಿ. ಆಗ ನೋಡಿದ್ರೆ ಸೀಸನ್ ಫಸ್ಟಿಂದ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಸ್ವಾರ್ಥ ನೋಡಿದ್ರೆ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಆಮೇಲೆ ವಾಶ್ರೂಮಲ್ಲಿ ಗಿಲ್ಲಿದೆ ತಪ್ಪು, ನನ್ನ ತಪ್ಪಿಲ್ಲ, ನಾನು ತುಂಬ ಡೌನ್ ಟು ಅರ್ತಿಂದ ಕೇಳಿದೆ, ಸ್ಟಾರ್ಟ್ ಮಾಡಿದ್ದೆ ಅವನು ಅಂತ ಹೇಳಿದ್ರಿ, ಆದರೆ ಸ್ಟಾರ್ಟ್ ಮಾಡಿದ್ದು ನೀವು ಅಂತ PT ನೋಡಿದ್ಮೇಲೆ ಗೊತ್ತಾಯಿತು. ಬಿಗ್ ಬಾಸ್ ಸೀಸನ್ 12ರಲ್ಲಿ ನಾನು ಮಿಸ್ ಯೂನಿವರ್ಸ್ ಅಂತ ಅಂದ್ಕೊಂಡಿರೋಂಥ ರಾಶಿ. ನಿನ್ನ ವಯಸ್ಸಿಗೂ ನನ್ನ ವಯಸ್ಸಿಗೂ ತುಂಬ ಅಂತರ ಇದೆ. ನಿನ್ನನ್ನು ನೀನೇ ಪ್ರತಿ ಸಲ ಹೇಳ್ಕೊಳ್ತಾ ಇದೆ ಇಲ್ಲಿರೋ ಅಂಥ ಎಲ್ಲ ಹೆಣ್ಮಕ್ಳಿಗಿಂತ ನಾನು ಸ್ಟ್ರಾಂಗು ಅಂತ. ಅದೇ ಹಿಂದಿನ ಆಟದಲ್ಲಿ ನಿನಗಿಂತ ನಾನು ಸ್ಟ್ರಾಂಗು ಅಂತ ಆಲ್ರೆಡಿ ನಾನು ಪ್ರೂವ್ ಮಾಡಿದ್ದೀನಿ. ನಿನ್ನ ಥರ ಬಿಗ್ ಬಾಸ್ ಮನೆ ಒಳಗಡೆ ಇನ್ನೊಂದು ಟ್ರ್ಯಾಕು ಮತ್ತೊಂದು ಟ್ರ್ಯಾಕು ನಾನು ಶುರು ಮಾಡ್ಕೊಂಡಿರಲಿಲ್ಲ. ನಿನಗೆ ನಿಯತ್ತಿಲ್ಲ ಅನ್ನೋದಕ್ಕೆ ಸೂರಜ್ ಇದ್ನಲ್ಲ, ಅವನೇ ದೊಡ್ಡ ಉದಾಹರಣೆ. ಗಿಲ್ಲಿಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಹೌದು ನಾನು ಮಾಡ್ತೀನಿ, ನಾನು ನಾಳೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಬಿಟ್ಟರೆ ಮಾಡಲ್ಲ ಅನ್ನೋ ಪದ ಬಳಕೆ ನಾನು ಮಾಡಲಿಲ್ಲ. ಏಕಾಏಕಿ ಏಕವಚನ ಪ್ರಾರಂಭ ಮಾಡಿದ್ದು ಗಿಲ್ಲಿನೇ. ಇದೇ TTF ಟಿಕೆಟ್ ಟು ಫಿನಾಲೆ ಆ್ಯಂಡ್ ಲಾಸ್ಟ್ ಕ್ಯಾಪ್ಟನ್ ಆಫ್ ದ ಹೌಸ್ ಅಂತ ಬಂದಾಗ ನೀನು ಉಸ್ತುವಾರಿಯಾಗಿ ನಿನ್ನ ಯೋಗ್ಯತೆನ ಎಷ್ಟು ಚೆನ್ನಾಗಿ ಪ್ರದರ್ಶನ ಮಾಡಿದೆ ಅಂತ ಗೊತ್ತಿದೆ. ನೀನೊಬ್ಬ ಉಸ್ತುವಾರಿಯಾಗಿ ನಿನ್ನ ಉಸ್ತುವಾರಿನ ಕರೆಕ್ಟಾಗಿ ಮಾಡಿದಿದ್ರೆ ಇವತ್ತು ನಾನು ಮನೆಯ ಲಾಸ್ಟ್ ಕ್ಯಾಪ್ಟನ್ ಆಗ್ತಿದ್ದೆ. ನಿನಗೆ ವರ್ಕೊಳ್ಳೋಕ್ಕೆ ರಘು ಅವ್ರು ತೊಡೆಬೇಕು, ವರ್ಕೊಳ್ಳೋಕ್ಕೆ ರಘು ಅವರ ಹೆಗಲ್ಬೇಕು. ನನಗೆ ಅವಶ್ಯಕತೆ ಇಲ್ಲ. ನಾನು ಇನ್ನೊಬ್ರಿಗೆ ಹೆಗಲಾಗಿರ್ತೀನಿ, ಅರ್ಥ ಆಯ್ತಾ? ಯು ಆರ್ ನಥಿಂಗ್ ಇನ್ ಫ್ರಂಟ್ ಆಫ್ ಮೀ. ಧ್ರುವನ್ ಸರ್, ಬಾಯಲ್ಲಿ ನಿಮ್ಮ ದೇವರು ಬರುತ್ತೆ, ಭಕ್ತಿ ಬರುತ್ತೆ. ಓಕೆ, ನಿಮ್ಮ ಇದಕ್ಕೆ ಮತ್ತೆ ನಿಮ್ಮ ನಡೆ ನುಡಿಕೆ ಒಂಚೂರು ಸಂಬಂಧನೇ ಇಲ್ಲ, ಒಂಚೂರು ಕೂಡ ಸಂಬಂಧನೇ ಇಲ್ಲ. ಮತ್ತೊಂದ್ಸತಿ ಎಂತ ಕೂಡ ಹೇಗ ಕೂಡ ತಪ್ಪು ಮಾಡಲಿ ಒಂದು ವ್ಯಕ್ತಿಗೆ ನೀವು ಅಸಹ್ಯ ಅಂತ ಹೇಳ್ತೀರಲ್ವಾ? ಯಾರು ಅಧಿಕಾರ ಕೊಟ್ಟಿದ್ರು ನಿಮಗೆ? ಯಾರು ಅಧಿಕಾರ ಕೊಟ್ಟಿದ್ರು? ಮತ್ತೊಂದು ಹೇಳ್ತೀನಿ, ಹಾಕಿ ಮತ್ತೊಂದು ಹೇಳ್ತೀನಿ. ನೀವು ಇವತ್ತು ಎಂತ ಹೇಳಿದ್ರು? ರಘು ಅಣ್ಣ. ನಿಮ್ಮ ಬಾಯಲ್ಲಿ ಆಕ್ಚುಲಿ ರಘು ಅಣ್ಣನ ಹೆಸರು ಬರಲೇಬಾರ್ದು. ನೋಡಿ, ನಿಮ್ಮ ಇದೆ ಎಲ್ಲ ಆಕ್ಷನ್ಸ್ ಎಲ್ಲ ಉಂಟಲ್ವಾ? ಹೂ 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 ಎಲ್ಲ ಮಾಡ್ತೀರಲ್ವಾ? ನಮ್ಮ ಮುಂಚೆ ಆಗಲ್ಲ. ಓಕೆ, ಆಕ್ಷನ್ ಎಲ್ಲ ನೀವು ನಿಮ್ಮ ಹತ್ರ ಇರಲಿ. ಯಾವುದು ಒಂದು ಸುಮ್ಮನೆ ಆಕ್ಷನ್ ಸರ್. ಗಿಲ್ಲಿ ಅಣ್ಣ, ಅದನ್ನು ಬಿಚ್ಚವ್ರ ಕೈ ಕೊಡು. ಅವರನ್ನು ತಗೊಂಡೋಗಿ ಕೂತ್ಕೊಳ್ಳಿ. ಸರ್ ಇರಿ 1 ನಿಮಿಷ ಇರಿ, ಬಿಚ್ಕೊಡಿ ಅದು ಗಿಲ್ಲಿ. ಸರ್ ಹೇಳೋದು ಕೇಳ. ಗ್ಲೌಸು ಮತ್ತು ಅದು ಅವ್ರ ಕೈ ಕೊಡಿ. ಅಲ್ಲೋ ಕೂತ್ಕೊಳ್ಳಿ ರಕ್ಷಿತಾ, ಹೊಡಿತಾರೆ. ನೋಡಿ, ಬನ್ನಿ ಅಲ್ಲ ಬನ್ನಿ, ಪರವಾಗಿಲ್ಲ ಬನ್ನಿ. ಆಯ್ತು ಸರ್, ನನ್ನ ಎಷ್ಟು ಹೊಡಿದ್ರೆ ಸಾಕಾಗಲ್ಲ ಇವರಿಗೆ ಅಷ್ಟೇ. ರಕ್ಷಿತಾ ಅವರೇ, ಎಲ್ಲರೂ 2 ನಿಮಿಷ ಯೋಗ ಮಾಡೋಣ ಬನ್ನಿ. ಮಾಡಿ. ಧ್ರುವಂತ ಎಸ್ಪೆಷಲಿ ನೀವು, ರಕ್ಷಿತಾ ಇಬ್ರು, ಅಶ್ವಿನಿ ಯಾರು ನೀವು ಉಸಿರು ತಗೊಳ್ಳಿ. ಬಾಯಿಂದಾನೇ ಉಸಿರು ವಾಪಸ್ ಹೊರಗಡೆ ಬಿಡಿ, ಅಂದರೆ ಬೇರೆ ಕಡೆಯಿಂದ ಬೇಡ. ಆ್ಯಕ್ಚುಲಿ ಒಂದು ಎಕ್ಸ್ಟ್ರಾರ್ಡನರಿ ಡ್ರಿಲ್ ಇದು. ಆ ಕಾನ್ಫ್ಲಿಕ್ಟ್ ಯಾವುದನ್ನ ತಾವು ಮುಖವಾಡ ಹಾಕಿ ಒಳಗಡೆ ಇಟ್ಕೊಂಡಿದ್ದೀರಲ್ಲ, ಅದೇ ಡ್ರಿಲ್.
ಎನಿವೆ 2025 ಬ್ಯಾಗೇಜ್ ಇಲ್ಲಿಗೆ ತೀರ್ಕೋತ ಅನ್ಕೊಳ್ಳಿ. ನೆಕ್ಸ್ಟ್ ಒಬ್ಬರನ್ನ ಸೇಫ್ ಮಾಡೋ ಟೈಮ್. ಸೇಫ್ ಆಗ್ತಾರೋ ಮುಂದಿನ ಕಂಟೆಸ್ಟೆಂಟ್ ಈಸ್ ರಕ್ಷಿತ್ ಅವರೇ. ಯುವರ್ ಫ್ರೆಂಡ್ ಈಸ್ ಸೇಫ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಧ್ರುವಂತ್, ಯುವರ್ ಸೇಫ್. ಥ್ಯಾಂಕ್ ಯು ಸರ್. ಬ್ಲೆಸ್ಸಿಂಗ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನನ್ನ ಕರುನಾಡಿನ ಸಮಸ್ತ ನನ್ನ ಪೋಷಕರಿಗೆ ನಾನು ಬಂದಿರೋದಕ್ಕೆ ಕಾರಣ ಅವರು, ನಾನು ಇಲ್ಲಿ ಇರೋದಕ್ಕೆ ಕಾರಣ ಅವರು. ಸದಾ ಅವರ ಪ್ರೀತಿ ಆಶೀರ್ವಾದ ಹೀಗೆ ಧ್ರುವಂತನ ಮೇಲೆ ಸದಾ ಹರಿತಾ ಇರಲಿ ಅಂತ ಕೇಳ್ಕೊತೀನಿ. ಧನ್ಯವಾದ. ಥ್ಯಾಂಕ್ ಯು ಸರ್. ಜಯ ಮಾತಾಲ್. ರಾಶಿಕಾ ಅವರೇ ಹಾಗೂ ಸ್ಪಂದನ, ನಿಮ್ಮಿಬ್ಬರಲ್ಲಿ ಒಬ್ಬರಿಗೆ ಇವತ್ತು ಪ್ರಯಾಣ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಸೊ ರಾಶಿಕಾ ಅವರೇ, ನನಗೆ ಒಂದು ಒಳ್ಳೆ ಕಾರಣ ಕೊಡಿ, ಯಾಕೆ ನೀವು ಸೇಫ್ ಆಗಬೇಕು ಅಗೇನ್ಸ್ಟ್ ಸ್ಪಂದನ. ನನ್ನ ಜರ್ನಿ ನೋಡಿದ್ರೆ ಸರ್, ಇಟ್ ವಾಸ್ ನಾಟ್ ಈಸಿ. ಜಂಟಿಯಾಗಿ ಬರ್ತೀನಿ ಸರ್, ಅಲ್ಲೂ ಒಂದಷ್ಟು ಫೇಸ್ ಮಾಡ್ತೀನಿ. ಅದಾದಮೇಲೆ ಮನೇಲಿ ಮತ್ತೆ ಡಿಪೆಂಡೆನ್ಸಿ ಅಂತ ಮಾತು ಕೇಳ್ತೀನಿ, ಅದನ್ನು ನಾನು ಫೇಸ್ ಮಾಡ್ತೀನಿ. ಅದನ್ನೆಲ್ಲ ಪಾರ್ ಮಾಡ್ಕೊಂಡು ನಾನು ಇಲ್ಲಿ ತನಕ ಬಂದಿದ್ದೀನಿ ಸರ್. ಟಾಸ್ಕ್ ಅಂತ ಬಂದಾಗ್ಲೂ ಟಾಸ್ಕಲ್ಲಿ ನಾನು ಸೂಪರಾಗಿ ಆಡಿದ್ದೀನಿ ಸರ್. ನಾನು ಎಲ್ಲೋ ಹೆದರ್ಕೊಂಡಿದ್ದಾಗಿರಲಿ, ನಾನು ಒಪಿನಿಯನ್ ಕೊಟ್ಟರೆ ಎಲ್ಲಿ ಏನು ಅನ್ಕೊಬಿಡ್ತಾರೋ ಅನ್ನೋದನ್ನು ನಾನು ಏನೂ ಯೋಚನೆ ಮಾಡ್ದಲೆ ಸರ್, ನನಗೆ ಅನಿಸಿದ ಒಪಿನಿಯನ್ನ ನಾನು ಸ್ಟ್ರೇಟಾಗಿ ಹೇಳಿದ್ದೀನಿ. ಸೊ ಹಾಗಾಗಿ ನಾನು ಈ ಜರ್ನಿ ನಾನು ಕಂಟಿನ್ಯೂ ಮಾಡಬೇಕು ಸರ್. ಬಟ್ ಸೇಮ್ ಕ್ವೆಶನ್ ಸ್ಪಂದನ ಅವರೇ. ಸರ್, ನಾನು ಫಸ್ಟ್ ಡೇಯಿಂದ ಏನು ಬಂದೆ ಸ್ಪಂದನಾಗೆ ಆಟ ಆಡಿದ್ದೀನಿ ಸರ್. ಸ್ಪಂದನ ಇವರಿಂದ ಅವರಿಂದ ಅಂತ ನಾನು ಆಟ ಆಡಿಲ್ಲ. ನಂಗೆ ಆ ಹೆಸರು ಕೂಡ ನಾನು ತಗೊಂಡಿಲ್ಲ ಸರ್. ಎಲ್ಲೋ ಒಂದು ಕಡೆ ಸೀಮಿತ ಆಗದೆ ನಾನು ಇಷ್ಟು ದಿನ ಜರ್ನಿ ಮಾಡ್ಕೊಂಡು ಬಂದಿದ್ದೀನಿ ಸರ್. ಅದಕ್ಕೆ ನಾನು ಇಲ್ಲಿ ಉಳ್ಕೋಬೇಕು ಅನ್ಸುತ್ತೆ. ಈಗ ನಾನು ಯಾರು ಮನೆಯಿಂದ ಹೊರಗಡೆ ಬರ್ತಾ ಇದ್ದಾರೋ ಅವ್ರ ಹೆಸರನ್ನ ತಗೊತೀನಿ. ಈ ವಾರ ಮನೆಯಿಂದ ಎವಿಕ್ಟ್ ಆಗ್ತಾ ಇರೋ ಕಂಟೆಸ್ಟೆಂಟ್ ಈಸ್ ಲಕ್. ಸ್ಪಂದನ ಅವರೇ, ಇಲ್ಲಿಗೆ ನಿಮ್ಮ ಪ್ರಯಾಣ ಮುಕ್ತಾಯ ಆಗುತ್ತೆ. ಮಿಕ್ಕಿದ ಮಾತುಕತೆ ವೇದಿಕೆ ಮೇಲೆ ಸಿಗ್ತೀನಂತ ಹೇಳ್ತಾ ನಿಮಗೆ 5 ನಿಮಿಷ ಕಾಲ ಅವಕಾಶ ಇದೆ. ಮನೆಯಿಂದ ಎಲ್ಲರಿಗೂ ಬಾಯ್ ಹೇಳಿ ಹೊರಡಕ್ಕೆ. ಕಂಗ್ರಾಟ್ಸ್ ರಾಶಿಕಾ ಅವರೇ, ಯು ಆರ್ ಸೇಫ್. ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ಯಾರ್ಯಾರು ಓಟ್ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮಿಕ್ಕಿದವರಿಗೆ ರಕ್ಷಿತಾ, ಅಶ್ವಿನಿ, ಧನುಷ್, ಧ್ರುವಂತ್, ರಾಶಿಕಾ, ರಘು, ಗಿಲ್ಲಿ ಆ್ಯಂಡ್ ಕಾವ್ಯ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಸ್ಪಂದನವರ ನಿಮಗೆ 5 ನಿಮಿಷ ಕಾಲ ಅವಕಾಶ ಇದೆ ವೇದಿಕೆಗೆ ಬರೋಕ್ಕೆ ಅಂತ ಹೇಳ್ತಾ ಮುಂದಿನ ವಾರ ಸಿಗೋವರೆಗೂ ಆಲ್ ಆಫ್ ಯು ಟೇಕ್ ಕೇರ್. ಲವ್ ಯು. ನಾನು ನಿಮ್ಮ ಹೆಸರು ಬಾಯಲ್ಲಿ ನಾನು ಇಬ್ಬರು ಒಂದು ವಾರ ಸಿಗೋಣ. I miss you. ನೋ ಹಾರ್ಟ್ ಫೀಲಿಂಗ್ಸ್. ಯಾವುದೂ ಇಲ್ಲ. ಎಷ್ಟು ಕೋಪ ಇದ್ರೆ ಕೂಡ ಇದೇ ಮಾಡಿ ಒಂದು ವಾರಲ್ಲಿ ನಾವು ಕೂಡ ಬರ್ತೀವಿ. ಓಕೆ, ಒಂದು ವಾರಲ್ಲಿ ಬರಬೇಡ, 2 ವಾರದಲ್ಲೇ ಬಾ. ಹೋಗಂಗಿಲ್ಲ ಗಾಜಿನ ದ್ವಾರ. ಬಾಯ್ ಬಾಯ್. ಎಲ್ಲ ಕಳಿಸು, ಇದನ್ನ ಕಳಿಸ್ತೀನಿ. ಬಾಯ್ ಶ್ರೀನಿ ಮ್ಯಾಮ್, ಆಲ್ ದ ಬೆಸ್ಟ್. ಸಿಗೋಣ ಹೊರಗಡೆ. ಸೋಮಣ್ಣನ ಕೇಳ್ದೆ ಅಂತೇಳಿ. ಹಾಂ, ಮಮ್ಮಿ ಡ್ಯಾಡಿನ ಕೇಳ್ದೆ. ಆಯ್ತು. ರಘು ಸರ್ ಬಾಯ್. ಸಿಗೋಣ. ರಕ್ಷಿತಾ ಬಾಯ್. ಬಾಯ್ ಕಾವ್. ಕಾವು ಬಾಯ್. ಬಾಯ್. ಲವ್ ಯು. ಲವ್ ಯು ಧನು. ಬಾಯ್. ಆಲ್ ದ ಬೆಸ್ಟ್. ನೀನೇ ಗೆಲ್ಲು. ಬಾಯ್ ಬಾಯ್.
ಮನೆಯಿಂದ ಹೊರಗಡೆ ಬಂದಿರೋ ಸ್ಪಂದನ ಅವ್ರನ್ನ ವೇದಿಕೆಗೆ ಕರೆದು ಮಾತಾಡಿಸೋ ಟೈಮ್. ಲೆಟ್ಸ್ ವೆಲ್ಕಮ್ ಸ್ಪಂದನ ಬ್ಯಾಕ್ ಆನ್ ಸ್ಟೇಜ್. ಬ್ಯಾಡ್ ಲಕ್. ಸದ್ಯಕ್ಕೆ ಏನು ಫೀಲ್ ಆಗ್ತದೆ? ಸರ್ ಗೊತ್ತಿಲ್ಲ, ಆ್ಯಕ್ಚುಲಿ ಜನ ನೋಡಿ ಸ್ವಲ್ಪ ಭಯ ಆಗ್ತಿದೆ ಸರ್. ನಿಮ್ಮನ್ನು ನೋಡಿನೂ ಭಯ ಆಗ್ತಿದೆ ಸರ್. ಹೌದಾ? ಹೌದು ಸರ್. ಓಕೆ, ಯಾಕೆ ಭಯ? ಗೊತ್ತಿಲ್ಲ ಸರ್, ಅಂದರೆ ಟಿ ವಿಲಿ ಎವ್ರಿ ವೀಕ್ ನಿಮ್ಮನ್ನ ಸ್ಯಾಟರ್ಡೆ ಎಪಿಸೋಡಲ್ಲಿ ತುಂಬ ಭಯ ಪಟ್ಟು ನೋಡ್ತಿದ್ವಿ, ಸಂಡೇ ಎಪಿಸೋಡಲ್ಲಿ ಅಷ್ಟೇ ಖುಷಿಯಿಂದ ನೋಡ್ತಿದ್ವಿ. ಬಟ್ ಇವ್ರು ಯಾರು ಭಯನೇ ತೋರಿಸಲ್ಲ, ನಾನು ಬಂದರೆ ಇರ್ತಾ ಇರ್ತಾರೆ. ಸರ್ ಐ ಥಿಂಕ್ ಮನೇನ ತುಂಬ ಮಿಸ್ ಮಾಡ್ಕೋತಿದ್ದೀನಿ ಆಲ್ರೆಡಿ. ದ ಮೂಮೆಂಟ್ ನೀವು ಯಾವಾಗಲೂ ಹೇಳ್ತಾ ಇದ್ರಿ ಎಲ್ಲ ಹಿಂಗೆ ಫ್ರ್ಯಾಕ್ಷನಲ್ಲಿ ಆಗೋಗುತ್ತೆ ಅಂತ. ಆ ಡೋರಿಂದ ಒಂದು ಸ್ಟೆಪ್ ನಾನು ಈ ಕಡೆ ಇಟ್ಟ ತಕ್ಷಣ ಐ ಫೆಲ್ಟ್ ಇಟ್ ಸರ್, ಐ ಮಿಸ್ಸಿಂಗ್ ಇಟ್ ಅಂತ. ತುಂಬ ಖುಷಿ ಆಗ್ತಿದೆ ಕೂಡ. ಯಾಕೆ ಅಂದರೆ ನನಗೆ ಗೊತ್ತಿರಲಿಲ್ಲ ನಾನು ಇಷ್ಟು ದೂರ ಸರ್ವೈವ್ ಆಗ್ತೀನಿ ಅಂತ. ಐ ಗೇವ್ ಮೈ 100% ಸರ್. ನೀವು ಒಂದು ಮಾತು ಹೇಳ್ತೀರಾ, ನಿಮ್ಮ ಅಭಿಪ್ರಾಯನ ನೀವು ಜೋರಾಗಿ ಹೇಳಬೇಕಿತ್ತು ಅಂತ, ಅದೊಂದು ರಿಗ್ರೆಟ್ ಇದೆ ಸರ್. ಈ ಕಡೆ ಬನ್ನಿ, ನಿಮ್ಮ ವಿಟಿ ನೋಡಿ ಆಮೇಲೆ ನಿಮ್ಮ ಮಾತನ್ನು ಮುಂದುವರ್ಸೋಣ. ಬಿಗ್ ಬಾಸ್ ಸ್ಪಂದನ ಅವರ ಜರ್ನಿ, ವಿಟಿ ಪ್ಲೀಸ್.
ಸರ್ 5th ವೀಕ್ ನೀವೊಂದು ಮಾತು ಹೇಳ್ತೀರಾ ಸರ್, ಯು ಹ್ಯಾವ್ ಟು ಲಿವ್. ಐ ಥಿಂಕ್ ಐ ಡಿಡ್ ದ್ಯಾಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಯಾರು ಬಂದ್ಯಾರು ಮನೆಯಿಂದ? ಸರ್ ನಮ್ಮ ಅಣ್ಣ ಫಸ್ಟ್ ಹೇಳ್ತೀನಿ ಸರ್. ಅಣ್ಣ ಯಾರು? ವೆರಿ ಬಿಗ್ ಫ್ಯಾನ್ ಆಫ್ ಯೋರ್ಸ್. ಅವ್ರಿಗೊಂದು ಹಾಯ್ ಹೇಳ್ಬಿಡಿ ಸರ್ ಪ್ಲೀಸ್. ಹಾಯ್ ಸರ್. ಮತ್ತೆ ಯಾರು ಬಂದಿದ್ದಾರೆ? ಅಪ್ಪ ಅಮ್ಮ ಬಂದಿದ್ದಾರೆ ಸರ್. ನಮ್ಮ ಎಲ್ಲಿ ಚಿಕ್ಕ ನಿಮ್ಮ ಅಪ್ಪ ಎಲ್ಲಿ, ನಿಮ್ಮ ಅಮ್ಮ ಎಲ್ಲಿ? ಅಪ್ಪ ಅಮ್ಮ. ಅದು ಅಮ್ಮ ಹೇಗಿದ್ದೀರಿ? ವೇದಿಕೆಗೆ ಸ್ವಾಗತ. ಕೂತ್ಕೊಳ್ಳಿಮ್ಮ ಪ್ಲೀಸ್. ನಾವು ಅಮ್ಮ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಅಂದರೆ ಫಸ್ಟ್ ಸೀಸನಿಂದನೂ ನೋಡ್ಕೊಂಡು ಬಂದಿದ್ದೀವಿ ಸರ್. ಈ ಸೀಸನ್ನು ಮಗಳು ಇದ್ದಾಳಲ್ಲ 24/7 ನೋಡ್ತಾ ಇದ್ವಿ ಸರ್. ಹೇಗನ್ನಿಸ್ತು ನಿಮ್ಮ ಮಗಳ ಆಟ ಒಳಗಡೆ? ತುಂಬ ಚೆನ್ನಾಗಿತ್ತು ಸರ್. ಅವಳು ಫುಲ್ ಎಫರ್ಟ್ ಹಾಕಿ ಚೆನ್ನಾಗಿ ಆಟ ಆಡಿದ್ದಾಳೆ ಸರ್. ಥ್ಯಾಂಕ್ ಯು ಬಿಗ್ ಬಾಸ್ಗೆ ಹೇಳ್ತೀನಿ ಸರ್. ಅವಳು ಕಾಲು ಹೆಟ್ಟಾದಾಗ ಅವಳನ್ನ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನಮ್ಗೆ ಅದೊಂದು ಅವ್ರಿಗೆ ಬಿಗ್ ಬಾಸ್ಗೆ ನಿಮಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀವಿ ಸರ್. ಸರ್ ನಮಸ್ತೆ. ನಮಸ್ಕಾರ ಸರ್. ಕೂತ್ಕೊಳ್ಳಿ ಸರ್. ಸರ್ ಹೇಳಿ, ಬಿಗ್ ಬಾಸ್ ನೋಡ್ತಾ ಇದ್ರೆ ತಾವು? ತುಂಬ ಚೆನ್ನಾಗಿ ನೋಡ್ತಾ ಇದ್ದೀನಿ ಸರ್. ಒಂದು ದಿವಸ ಮಿಸ್ ಮಾಡಲ್ಲ ನಾನು. ನನ್ನ ಮಗಳು ತುಂಬ ಚೆನ್ನಾಗಿ ಆಟ ಆಡಿದ್ದಾಳೆ ಸರ್. ತುಂಬ ಖುಷಿ ಆಯಿತು. ಅವಳಿಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಈ ಬಿಗ್ ಬಾಸ್ಗೆ ಧನ್ಯವಾದಗಳು ಸರ್. ಬಂದಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಎನಿವೇ ಸ್ಪಂದನ್ ಅವರೇ, ಹೋಗಿನ ಮುಂಚೆ ನಿಮಗೆ ಒಂದಿಷ್ಟು ಗಿಫ್ಟ್ಸ್ ಇದೆ. ಆಲ್ರೈಟ್ ಸರ್, ಬಿಫೋರ್ ದ್ಯಾಟ್ ಥ್ಯಾಂಕ್ ಯು ಸೋ ಮಚ್ ಸರ್. ಕ್ಯಾನ್ ಐ ಹಗ್ ಯು ಫಾರ್? ಎಸ್ ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ ಅವ್ರ ಕಡೆಯಿಂದ 50,000 ಗಿಫ್ಟ್ ವಾಚರ್ ಪ್ಲೀಸ್. ಹಾಗೆ ಈಕೋ ಪ್ಲಾನೆಟ್ ಎಲಿವೇಟರ್ಸ್ ಕಡೆಯಿಂದ 1 lakh ಕ್ಯಾಶ್ ಪ್ರೈಸ್. ನಾಳೆಯಿಂದ ಬಿಗ್ ಬಾಸ್ ಅಲ್ಲಿ ಏನು ಮಿಸ್ ಮಾಡ್ಕೋತೀರಿ ಸ್ಪಂದನ ಅವರೇ? ಸರ್, ವೇಕಪ್ ಸಾಂಗ್ ಅಂತೂ ಮಿಸ್ ಮಾಡ್ಕೋತೀನಿ ಸರ್. ಆಮೇಲೆ ದೇವಿ, ನಾನು ಎದ್ದ ತಕ್ಷಣ ನೋಡ್ತಿದ್ದೆ ದೇವಿ ಮೂರ್ತಿ ಸರ್. ಆ್ಯಂಡ್ ಆಲ್ ಮೈ ಕೋ ಕಂಟೆಸ್ಟೆಂಟ್ಸ್ ಆಫ್ ಕೋರ್ಸ್. ಬಿಗ್ ಬಾಸ್ ಅಲ್ಲಿ ಇದ್ದಿದ್ದಕ್ಕೆ ಹಾಗೂ ಅದ್ಭುತವಾಗಿ ಆಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಹೊರಡೋಕ್ಕಿಂತ ಮುಂಚೆ ವೀಕ್ಷಕರಿಗೆ ನಾನು ಹೇಳಕ್ಕಿದ್ರೆ ಯು ಕ್ಯಾನ್ ಟೆಲ್ ನಾವು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ರತಿ ವಾರ ನಾಮಿನೇಟ್ ಆದಾಗಲೂ 14 ವಾರನೂ ನನಗೆ ವೋಟ್ ಮಾಡಿ ಸಪೋರ್ಟ್ ಮಾಡಿದ್ದೀರಾ. ವೋಟ್ ಮಾಡೋಕ್ಕೆ ನೀವು ತೊಗೊಂಡಿದ್ದ ಟೈಮಿಗೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಐ ವಿಶ್ ಯು ಆಲ್ ದಿ ಬೆಸ್ಟ್ ಸ್ಪಂದನ ಅವರೇ. ಬಿಗ್ ಬಾಸ್ ಮನೆಗೆ ಖಂಡಿತವಾಗ್ಲೂ ನಿಮ್ಮಿಂದ ಒಳ್ಳೇದಾಗಿದೆ. ನಿಮ್ಮಿಂದ ಬಿಗ್ ಬಾಸ್ ಅಂದ್ರೆ ನಿಮಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಐ ಆಮ್ ಸೆಂಡಿಂಗ್ ಯು ಫ್ರಮ್ ಹಿಯರ್. See you in the finale. Yes sir, thank you so much. ಧನು, ಅಮ್ಮ, ಅವತ್ತು ಆಡಿದ ಟಾಸ್ಕಲ್ಲಿ ನೀನು ಆಡಿದಕ್ಕೆ ವಿನ್ ಆಗಿದ್ದು ಧನು, ಆಯ್ತಾ? ನನ್ನ ಮುಂದೆ ಗೆಲ್ಲಕ್ಕೆ ಸಾಧ್ಯನೇ ಇರಲಿಲ್ಲ. ನೀನು ಆಡಿದ್ದಕ್ಕೆ ಕ್ಯಾಪ್ಟನ್ಸಿಗೆ ಹೋಗಕ್ಕಾಗಿದ್ದು. ಆ ಯೋಗ್ಯತೆ ಬೇರೆಯವ್ರ ಬಗ್ಗೆ ಮಾತಾಡೋದ್ರಲ್ಲ, ಅವ್ರ ಬಗ್ಗೆ ಯೋಗ್ಯತೆ ಇದೆ ಅಂತ ನೋಡ್ಕೊಳ್ಬೇಕು. ಯೋಗ್ಯತೆ ಇಲ್ದಲೇ ಮಾತಾಡ್ತಾರೆ. ಸಖತ್ತಾಗಿತ್ತಾ? ಇಷ್ಟೆಲ್ಲ ಕೆಟ್ಟದಾಗಿ ಅಸಹ್ಯವಾಗಿ ಯೋಚನೆ ಮಾಡ್ತಾರೆ. ನೀವು ಬೇರೆಯವ್ರಿಗೆಲ್ಲ ಪ್ರೀಚ್ ಮಾಡ್ತೀರಾ ಹೋಗು ಬಾ ಅನ್ನಂಗಿಲ್ಲ ಅಂತ. ನೀವು ಸ್ಟೇಜ್ ಅಂತ ಕೊಟ್ಟಾಗ ಎಷ್ಟು ಆಗತ್ತೆ. ನೀನು ಹೋಗೆ ಬಾರೆ ಅನ್ಕೊಂಡು ಹೆಂಗೆಲ್ಲ ಮಾತಾಡಿದ್ರು ಅವರು. ರಘು ಸರ್ ಬಗ್ಗೆ ಮಾತಾಡಬೇಕು. ಎಲ್ಲ ಹಾಕೋದು ಅಂತ ಎಂತ ಆಪರ್ಚುನಿಟಿ ಕೊಟ್ರು ಅಂತ ಅಂದ್ರೆ ಸಭ್ಯತೆ ಬಗ್ಗೆ ಇನ್ನೂ ಹೇಳ್ಬೇಕಿತ್ತು. ಲಾಸ್ಟ್ ವೀಕ್ ಅಷ್ಟೆಲ್ಲ ರಾಶಿ ಗಿಲ್ಲಿ ವಿಷಯ ಆದಾಗ ರಾಶಿ ಅಂದಿದ್ದೇನು ಕೇಳ್ತೀಯ, ರಾಶಿ ಬಾ ಕುತ್ಕೊ ಅಂದಿದ್ದೇನು ಕೇಳ್ತೀಯ. ಜಸ್ಟ್ ನೀನನ್ನ ಕ್ಯಾಪ್ಟನ್ಸಿಲಿ ಹಂಗೆ ಆಯ್ತು ಅನ್ನೋ ಒಂದು ರೀಸನ್ಗೆ ನಿಮ್ಮ ಮನ್ಸಲ್ಲಿ ಅದು ಏನಿದೆ ಅನ್ನೋ ನನಗೆ ಗೊತ್ತಾಗ್ಲಿಲ್ಲ. ಅಷ್ಟು ಕೆಟ್ಟದು. ಒಂದು ವುಮನ್ ಆಗಿ ಇನ್ನೊಂದು ವುಮನ್ಗೆ ನೀನು ಹೇಳ್ತಾರೆ ಹಂಗೆ ನೀನು ತೊಡೆ ಮೇಲೆ ಮಲ್ಕೋತೀಯ ಹಂಗಿಂಗೆ ಅಂತ ಅಂದ್ರೆ ನಾನು ಯಾವ್ದಾದ್ರು ಹುಡುಗನ ತೊಡೆ ಮೇಲೆ ಮಲ್ಕೋತಾ ಇದ್ದೀನ? ಈಗ ಧನು ಬಂದು ನನ್ನ ಫೋಟೋ ಹಾಕ್ಬಿಟ್ಟು ಹೊಡ್ದ. ನಾನು ಒಂದು ಕೇಳೋದು, ನಿನ್ನೊಂದು ಮನಸ್ಸಾಕ್ಷಿ ಅಂತ ಇರುತ್ತಲ್ವ, ಅದನ್ನ ನೀನು ಪ್ರಶ್ನೆ ಮಾಡ್ಕೊ. ಇಷ್ಟೇ ಹೇಳಿದ್ದು. ಅದಕ್ಕೆ ನಾನು ಫೋಟೋ ಹಾಕಿ ಅದನ್ನ ಇದು ಮಾಡಿ ನನ್ನ ವ್ಯಕ್ತಿತ್ವ ನಿಗ್ಮ ಹೇಳಿದ್ರಿ. ಹಂಗೆ ಏನು ಹೇಳಿದೆ ನಾನು? ಕೊಡ್ಲಿ ನನಗೂ ಅವ್ರಿಗೂ ಫಿಸಿಕಲ್ ಟಾಸ್ಕು. ಮಿಸ್ ಯೂನಿವರ್ಸ್ ಏನ್ ಮಿಸ್ ಯೂನಿವರ್ಸ್ ಅನ್ಕೊಂಡಿದ್ದೀನಿ ನಾನು. ಧ್ರುವ ಅಂತ ಹೇಳಿದ್ರು, ಅದನ್ನ ಇವರು ತಂದ್ಬಿಟ್ಟು ಕಾಪಿ ಪೇಸ್ಟ್ ಮಾಡಿ ಹಾಕಿದ್ರು. ರಘು ಬರ್ತಾರೆ ನನ್ನ ವಿಷಯಕ್ಕೆ. ಇಲ್ಲ ನೀವು ರಘುಗೆ ಸರಿ ಕೊಟ್ರಿ. ಅಂದಿದ್ದು ಪಂಚ್ ಏನು ಹೊರಗಡೆ ಇದ್ದಿದ್ರೆ ಮುಟ್ಬಿಡಿದ್ರು. ಒಂದೇ ಪಂಚ್ ಕರೆಕ್ಟ್ ಆಗಿ ಏರಿಯಾಗೆ ಬಾಡಿನೇ ಹೇಳ್ತಾ ಇರ್ಲಿಲ್ಲ. ಅಲ್ಲ, ನಾನು ಏನು ಸಾಧನೆ ಮಾಡಿಲ್ಲ ಅಂತಾರಲ್ಲ, ಏನು ಮಾಡಿಲ್ಲ, ಎಲ್ಲ ಸುಳ್ಳು ಅಂತ, ಅದೆಲ್ಲ ಓಕೆ, ಬಿಕಾಸ್ ಹೋಲ್ ವರ್ಲ್ಡ್ ನೋಸ್. ಅದು ನಾನೇನು ಪ್ರೂವ್ ಮಾಡೋದು ಬೇಕಾಗಿಲ್ಲ. ಬಟ್ ಇದೊಂದು ವಿಷಯ ಲೈಕ್ ಗೊತ್ತಾಗೋಯ್ತು ಅವ್ನು ಏನು ಅಂತ. ಇವಾಗ ಆ ಯೋಚನೆ ಅವ್ರ ತಲೆಗೆ ಬರುತ್ತೆ ಅಂದ್ರೆ ನೀನು ಎಷ್ಟು ಒಳ್ಳೆಯವನು ಅಂತ ನೀನು ಪೋರ್ಟ್ರೇ ಮಾಡ್ಕೊಂಡ್ರು ಅಷ್ಟೇ. ನಿಜಾಲು
ಎಲ್ಲ ಒಟ್ಟಾಯ್ತು ಅವ್ನ ಮೇಲೆ ಇದ್ದಿದ್ದು ಒಪಿನಿಯನ್. ಯಾಕಂದ್ರೆ ನಾನು ಸ್ಟಾರ್ಟಿಂಗಲ್ಲೂ ಹೇಳ್ದೆ ಒಳ್ಳೆ ವ್ಯಕ್ತಿ ಅಂತ ಅನ್ಕೊಂಡಿದ್ದೆ, ಬಟ್ ಆ ಒಂದು ಒಪಿನಿಯನ್ ನಂಗೆ ಬೇಜಾರಾಯ್ತು. ಅಲ್ಲ, ನಮ್ಮ ಮನೆಯವರು ಬಂದಿದ್ರು ಧನು, ನಿನ್ಗೆ ಗೊತ್ತು. ಅವಳು ನಮ್ಮ ಅಮ್ಮನೇ ಹೇಳಿದ್ರು ಅವ್ರ ಮೇಲೆ ಮಲ್ಕೋತಾರೆ, ಅವ್ರ ಕೈಲಿ ಎಣ್ಣೆ ಹಚ್ಚಿಸ್ಕೋತಾರೆ, ಇದನ್ನೆಲ್ಲ ನಮ್ಮ ಅಮ್ಮ ಹೇಳಿರ್ತಾರೆ, ನನ್ನ ತಮ್ಮ ಹೇಳಿರ್ತಾರೆ. ಅದರಲ್ಲೇ ನಮ್ಮ ಮನೇಲಿ ಆ ಗಿಫ್ಟ್ ಕೊಡೋದು ಫ್ಯಾಮಿಲಿ ರೌಂಡಲ್ಲಿ. ನೀನು ಅದು ಒಂದು ಹುಡುಗಿ ಬಗ್ಗೆ ಆ ಟಾಪಿಕ್ ತೆಗ್ಬಿಟ್ಟು ನೀನು ತೊಡೆ ಮೇಲೆ ಮಲ್ಕೋತೀಯ, ಹೊರ್ಕೊಂಡು ಮಲ್ಕೋತೀಯಾನೆ, ನಿನ್ನ ಮೆಂಟಾಲಿಟಿ ನೀನು ಎಷ್ಟು ಚೀಪ್ ಇರ್ಬೋದು. ನಾನು ಏನೂ ಹೇಳಲ್ಲ ಧನು, ಇದೊಂದು ಪಾಯಿಂಟ್ ನೋಡ್ಕೊಂಡು ಸಂಡೇ ಎಪಿಸೋಡ್ ನೋಡಾದ್ಮೇಲೆ ಅವರ ವ್ಯಕ್ತಿತ್ವ ಬಗ್ಗೆ ಆಡಿಯನ್ಸ್ ಏನೇನು ಮಾತಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಇನ್ಮೇಲೆ ಅದೊಂದೇ ಇರೋದು ಸದ್ದು. ಒಂದಲ್ಲ ಎರಡಲ್ಲ ನೆಗೆಟಿವ್, ಕಂಪ್ಲೀಟ್ ನೆಗೆಟಿವ್ ಆಗಿ ಹೋಗ್ತಾರೆ ಅವ್ರ ಮನೆಯಿಂದ ಹೋಗ್ಬೇಕಾದ್ರೆ. ಸಂಡೇ ಎಪಿಸೋಡ್ ನೋಡ್ಲಿ, ಆಡಿಯನ್ಸ್ ಗೊತ್ತಾಗತ್ತೆ ಅವ್ರ ಯೋಗ್ಯತೆ ಏನು ಅಂತ. ಅವರೇ ಆಚೆ ಕಡೆ ತೋರ್ಸ್ಕೊಂಡ್ ಬಿಟ್ಟಿದ್ದಾರೆ ಈ ವಾರ. ಇಂಥವ್ರ ಜೊತೆ ನಾವು ನಿಂತ್ಕೊಂಡು ಫೈಟ್ಗೆ ಹೋದ್ರೆ ನಾವು ಮೂರ್ಖರಾಗ್ತೀವಿ. ಸೊ ನಿಂದೇನೇನಿದೆ ಎಲ್ಲ ಬರಲಿ ಆಚೆ. The conference meeting is happening outside. Oh, very big conference. Oh my God, the conference. You don't know? ಅಭಿ ಓದ್ನಲ್ಲ, ಅವಾಗ ಈ ಥರ ಫೀಲ್ ಆಗಿದೆ. ಇವತ್ತು ಫೀಲ್ ಆಗಿದೆ. ಯಾವ ಥರ? ಆಚೆ ಹೋದಾಗ ಯಾರಾದರೂ ಒಬ್ರು ಬಂದು ಹೋಗಿದ್ದಾಳೆ. ನನಗೆ ಈ ರಘುದಂತೂ ನನಗೊಂಥರ ಅಸಹ್ಯ ಅನ್ನಿಸ್ಬಿಟ್ಟಿದೆ ನನಗೆ, ಸೀರಿಯಸ್ಲಿ. ನೋಡಿ, ಹಿಂಗೆ ಇದೇ ಅನ್ಸೋದು, ಇದೇ ಒಂದು ವ್ಯಕ್ತಿದು ಅವ್ರು ಕೊಡೋವಂಥ ಅನುಭವ, ಆಡೋಂಥ ರೀತಿ ಹಿಂಗೆ ಅನ್ಸೋದು. ಇಲ್ಲಿ ಯಾರು ಏನೇ ಅವ್ರ ಹತ್ರ ಹೋಗಿ ಕ್ವೆಶ್ಚನ್ ಮಾಡಿದ್ರೆ ಅಥವಾ ಏನೋ ಹೇಳಿದ್ರೆ ಅವರಿಂದ ನಾವು ಕಂಟೆಂಟ್ ತಗೋತಿದೀವಿ ಅನ್ನೋ ಭ್ರಮೆಲೇ ಇದ್ದಾರೆ ಅವರು ಇಬ್ರು. ಇನ್ನು ಮನೆಯಲ್ಲಿ ಇರೋದು 8 ಕಂಟೆಸ್ಟೆಂಟ್ಸ್ ಮಾತ್ರ. ಇವರಿಗೆ ಇರೋದು ಒಂದೇ ದಾರಿ, ಒಂದೇ ಗುರಿ, ಇನ್ನು ಒಂದೇ ವಾರದಲ್ಲಿ ಫಿನಾಲೆ ವೀಕ್. ಹೊತ್ತ ಬ್ಯಾಗೇಜ್ಗಳನ್ನು ಇಲ್ಲೇ ಬಿಟ್ಟು ಮುಂದಕ್ಕೆ ಹೋಗಿ ಅಂತ ಕಿವಿ ಮಾತುಗಳನ್ನು ನಾವು ಹೇಳಿದ್ದಾಯ್ತು. ಯಾರು ತಮ್ಮ ಬ್ಯಾಗೇಜ್ನ ಹೊತ್ತು ಇಲ್ಲಿಗೆ ಬಿಟ್ಟು ಮುಂದೆ ಹೋಗ್ತಾರೆ, ಯಾರು ಬ್ಯಾಗೇಜ್ಗಳನ್ನು ಇಲ್ಲೇ ಇಟ್ಟು ನಿರಾಳವಾಗಿ ಮುಂದಕ್ಕೆ ಹೋಗ್ತಾರೆ ಅಂತನ್ನೆಲ್ಲ ನೀವು ಕಾದು ನೋಡಿ ಅಂತ ಹೇಳ್ತಾ ಇದ್ದು ನಿವ್ಯಾ ಬಾಡಿ ಮಿಲ್ಕ್ ಪ್ರೆಸೆಂಟ್ಸ್ ಬಿಗ್ ಬಾಸ್ ಸೀಸನ್ 12, co-presented by Sunrich Refined Sunflower Oil ಹಾಗೂ ಏಷ್ಯನ್ ಪೇಂಟ್ಸ್, co-powered by Ashwasura Realities, Walkmate Footwear, ಸಂತೂರ್, ಮಾರುತಿ ಸುಜುಕಿ, ಹೆರಿಟೇಜ್, ಸಂಗೀತ ಮೊಬೈಲ್ಸ್ ಹಾಗೂ ತೇಜು ರೆಡಿ ಮಿಕ್ಸ್ ಮಸಾಲ. ಮತ್ತೆ ಮುಂದಿನ ವಾರ ಮುಂದಿನ ಸಂಚಿಕೆಯಲ್ಲಿ ಸಿಗೋವರೆಗೂ ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಕಿಚ್ಚ ಸುದೀಪನಿಂದ ನಮಸ್ತೆ, ಶುಭರಾತ್ರಿ, ಗುಡ್ ನೈಟ್, ಲವ್ ಯು.